ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ. ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನಸಿದ್ಧಯೇ. ತಂ ಸತ್ಯನಾಥಂ ಜನಗೀತಗಾಥಂ ಸಲ್ಲೋಕನಾಥಂ ಜಿತವಾದಯೂಥಂ ವಂದೇಭಿವಂದ್ಯಂ ದಯಯೈವ ಸೌವಾನ್ ಅಪೀಪಲನ್ನೋ ಹಿ ಚಿರಾಯ ಯೋಲಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸತ್ಯನಾಥತೀರ್ಥ ಶ್ರೀಪಾದಂಗಳವರ ಅತ್ಯದ್ಭುತವಾದ ದಿನಚರಿಯನ್ನು ಸತ್ಯನಾಥಾಭ್ಯುದಯದಲ್ಲಿ ಛಲಾರಿ ಸಂಕರ್ಷಣಾಚಾರ್ಯರು ತಿಳಿಸ್ತಾರೆ. ಸಾಂಗಲಿಯಲ್ಲಿ ಅನೇಕ ದಿನಗಳವರೆಗೆ ಸತ್ಯನಾಥತೀರ್ಥ ಶ್ರೀಪಾದಂಗಳವರು ಇದ್ದು ಪಾಠ ಪ್ರವಚನಾದಿಗಳನ್ನು ಮೊದಲಿಗೂ ಮಾಡಿದ್ದಾರೆ, ಪೀಠಾಧಿಪತಿಗಳಾಗುವ ಮೊದಲೂ ಮಾಡಿದ್ದಾರೆ. ಸತ್ಯನಿಧಿಗಳ ಪರಮಾನುಗ್ರಹದಿಂದ ಪೀಠಾಧಿಪತ್ಯವನ್ನು ಪಡೆದುಕೊಂಡ ಮೇಲೂ ಸಾಂಗಲಿಯಲ್ಲಿದ್ದು ಸಾಕಷ್ಟು ದಿನಗಳವರೆಗೆ ಪಾಠ ಪ್ರವಚನಗಳನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಮಾಡುವ ಪಾಠ ಪ್ರವಚನಗಳು, ಜಪ, ಧ್ಯಾನ ಹಾಗೂ ಗ್ರಂಥಲೇಖನ ಹಾಗೂ ಭಕ್ತರಿಗೆ ಉಪದೇಶ, ತಪ್ತಮುದ್ರಾಧಾರಣ, ಈ ಎಲ್ಲ ಕಾರ್ಯಕ್ರಮಗಳನ್ನು ಹೇಗೆ ಮಾಡ್ತಾ ಇದ್ದರು, ಯಾವುದಕ್ಕೆ ಎಷ್ಟು ಸಮಯ ಹಾಕ್ತಾ ಇದ್ದರು ಅನ್ನುವುದನ್ನು ಬಹಳ ಸುಸ್ಪಷ್ಟವಾಗಿ ಛಲಾರಿ ಸಂಕರ್ಷಣಾಚಾರ್ಯರು ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರ ಶಿಷ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜೀವನದಲ್ಲಿ ಮನುಷ್ಯ ಸಾಧಕನಾಗಬೇಕು ಅಂತ ಅಪೇಕ್ಷೆ ಇದ್ದವ ಯಾವ ರೀತಿ ತಾನಿರಬೇಕು ಅಂತ ಒಂದು ಉಪದೇಶವನ್ನು ಈ ಮೂಲಕವಾಗಿ ಮಾಡಿದ್ದಾರೆ. ಸತ್ಯನಾಥತೀರ್ಥ ಶ್ರೀಪಾದಂಗಳವರಂತೆ ಇರುವುದಕ್ಕೆ ಸಾಧ್ಯ ಇಲ್ಲ, ಆದರೆ ಅದರೊಳಗಿನ ಅತ್ಯಲ್ಪ ಏಕದೇಶ ಆದರೂ ನಮ್ಮಲ್ಲಿ ಬಂದರೆ ನಮ್ಮ ಉದ್ಧಾರವಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಆ ಮಹಾನುಭಾವರ ದಿನಚರಿಯನ್ನು ಗ್ರಂಥಕಾರರು ತಿಳಿಸಿದ್ದಾರೆ. ನಾವು ಮಾಡ್ತಾ ಇರುವ ಸಾಧನೆಯೇ ಬಹಳವಾಗಿದೆ ಎನ್ನುವ ಅಹಂಕಾರ ಇದು ಸಾಧನೆಯ ಉತ್ಕರ್ಷಕ್ಕೆ ಬಹಳ ದೊಡ್ಡದಾದ ಕುಠಾರ. ನಾನು ಮಾಡುವ ಸಾಧನೆ ಬಹಳ ಅಲ್ಪವಾಗಿದೆ ಅಂತ ತಿಳಿದುಕೊಂಡು ಉತ್ತಮರ ಸಾಧನೆಯನ್ನು ನಾವು ನೋಡಿದಾಗ ಇನ್ನಷ್ಟು ಸಾಧನೆಯನ್ನು ಬೆಳೆಸಬೇಕು, ಬೆಳೆಸಬಹುದು. ಹರಿವಾಯು ಗುರುಗಳ ಅನುಗ್ರಹದಿಂದ ಪ್ರಯತ್ನ ಮಾಡಿದರೆ ಒಂದೆರಡು ಹೆಜ್ಜೆ ಮುಂದೆ ಹೋಗಬಹುದು ಅನ್ನುವಂತಹ ತಿಳುವಳಿಕೆ, ನಂಬಿಕೆ ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯ. ಅದಕ್ಕಾಗಿ ಮಹಾನುಭಾವರ ಚರಿತ್ರೆಯನ್ನು ಕೇಳಬೇಕು. ಸಾಮಾನ್ಯವಾಗಿ ಮನುಷ್ಯ ತೃಪ್ತಿಯನ್ನು ಪಡುವುದಕ್ಕೆ ಏನು ಮಾಡ್ತಾನೆ ಅಂದರೆ ಚಿಕ್ಕವರನ್ನು ನೋಡಿಬಿಡ್ತಾನೆ. ಸ್ನಾನ, ಸಂಧ್ಯಾವಂದನ, ದೇವರು ಪೂಜೆ, ಪಾರಾಯಣ ಇವುಗಳನ್ನೆಲ್ಲ ಮಾಡಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ತೃಪ್ತಿಯಿಂದ ಇರ್ತಾನೆ. ಹೇಗೆ ತೃಪ್ತಿ ಅಂದರೆ ನೋಡಿ, ಎಷ್ಟೋ ಜನ ಸಂಧ್ಯಾವಂದನವನ್ನೇ ಮಾಡೋದಿಲ್ಲ, ನಾನು ಸಂಧ್ಯಾವಂದನ ಮಾಡ್ತೇನೆ. ಪಾರಾಯಣವನ್ನೇ ಮಾಡೋದಿಲ್ಲ, ನಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇನೆ. ಪೂಜೆಯನ್ನು ಮಾಡೋದಿಲ್ಲ, ನಾನು ದೇವರ ಪೂಜೆ ತಕ್ಕ ಮಟ್ಟಿಗೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡ್ತೇನೆ. ಬಹಳ ಸಂತೋಷ. ಸಂಧ್ಯಾವಂದನ ಮಾಡದೇ ಇದ್ದವರಿಗಿಂತಲೂ ಮಾಡುವವ, ಪೂಜೆ ಮಾಡದೇ ಇದ್ದವರಿಗಿಂತಲೂ ಪೂಜೆ ಮಾಡುವವ, ಸಾಧನೆಯ ಮಾರ್ಗದಲ್ಲಿ
ನಡೆದಿದ್ದಾನೆ, ಮುಂದೆ ಸಾಗಿದ್ದಾನೆ ಅಂತನ್ನುವುದು ಸ್ಪಷ್ಟ, ಅದು ಸತ್ಯ. ಆದರೆ ಪ್ರಗತಿ ಬೇಕು ಅಂತಾದರೆ ಈ ರೀತಿ ತನಗಿಂತಲೂ ಚಿಕ್ಕವರನ್ನು ನೋಡುವುದಲ್ಲ, ತನಗಿಂತಲೂ ಉತ್ತಮರನ್ನು ನೋಡಬೇಕು. ಆಗ ಪ್ರಗತಿ ಸಾಧ್ಯ. ಒಬ್ಬ ವ್ಯಕ್ತಿ ಒಂದು ಹೊತ್ತು ಸಂಧ್ಯಾವಂದನ ಮಾಡ್ತಾ ಇದ್ದ ಅಂದರೆ ಮಾಡದೇ ಇದ್ದವರನ್ನು ನೋಡಬಾರ್ದು. 3 ಹೊತ್ತು ಮಾಡುವವರಿದ್ದಾರಲ್ಲ ಅವರನ್ನು ನೋಡಬೇಕು. ಓಹೋ, ಅವರು 3 ಹೊತ್ತು ಮಾಡ್ತಾ ಇದ್ದಾರೆ, ತನಗೆ ಅಷ್ಟು ಮಾಡಲಿಕ್ಕೆ ಆಗ್ತಾ ಇಲ್ಲ, ಇನ್ನೂ ತಾನು ಮುಂದೆ ಸಾಧಿಸಬೇಕು ಅನ್ನುವ ಉತ್ಸಾಹ ಬರುತ್ತೆ. ಮಾಡದೇ ಇದ್ದವರನ್ನು ನೋಡಿಬಿಟ್ರೆ ತೃಪ್ತಿ, ಅವರಿಗಿಂತಲೂ ನಾನು ಸಾಕಷ್ಟು ಮುಂದೆ ಬಂದಿದ್ದೇನಲ್ಲ ಸಾಕು ಅಂತ. ಈ ದೃಷ್ಟಿಯಲ್ಲಿ ಮಹಾನುಭಾವರ, ಮಹಾತ್ಮರ ಅದ್ಭುತವಾದಂತಹ ಸಾಧನೆಯನ್ನು ಕಂಡಾಗ ನಾವು ಬಹಳ ಚಿಕ್ಕವರು, ನಮ್ಮಿಂದ ಸಾಧನೆ ಅಷ್ಟು ಆಗ್ತಾ ಇಲ್ಲ, ಅವರು ಬಹಳ ದೊಡ್ಡವರು ಅನ್ನುವ ತಿಳುವಳಿಕೆ ಬರುತ್ತೆ. ಅಹಂಕಾರ ಹೋಗುತ್ತೆ, ವಿನಯ ನಮ್ಮಲ್ಲಿ ಬರ್ತದೆ. ಜೊತೆಗೆ ತಕ್ಕ ಮಟ್ಟಿಗೆ ಪ್ರಗತಿಯನ್ನು ಪಡೆಯುವ ಒಂದು ಉತ್ಸಾಹ. ಅದಕ್ಕೋಸ್ಕರ ದೊಡ್ಡವರ ಚರಿತ್ರೆಯನ್ನು ಕೇಳಿ ತಿಳಿಯಬೇಕು. ಬ್ರಾಹ್ಮೇ ಮುಹೂರ್ತೆ ದೇವಾನಾಂ ಋಷೀಣಾಂಚ ಸಮಾಗಮಃ ಜಾಗರಸ್ತತ್ರ ಕರ್ತವ್ಯ ದೇವ ಸಮ್ಮಾನನಂ ಹಿ ತತ್. ಋಷಿಗಳ, ದೇವತೆಗಳ ಸಮಾಗಮ ಆಗುವಂತಹ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಸಾಧನೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಅದನ್ನು ಪ್ರತಿದಿನವೂ ಅನುಷ್ಠಾನದಲ್ಲಿ ತಂದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಮಹಾಜ್ಞಾನಿಗಳು, ಮಹನೀಯರು ಅನೇಕರು ಆ ತರಹದ ಸಾಧನೆಯನ್ನು ಮಾಡಿದವರಿರ್ತಾರೆ. ಯಾರ ಆರಾಧನೆ, ಯಾರ ಚರಿತ್ರೆಯನ್ನು ನಾವು ಕೇಳ್ತಾ ಇದ್ದೇವೆ, ಯಾರ ಬಗ್ಗೆ ಗ್ರಂಥ ಉಪಲಬ್ಧವಾಗಿದೆ, ಅವರ ಮಹಿಮೆಯನ್ನು ನಾವು ತಿಳಿಸ್ತಾ ಇರ್ತೇವೆ. ಅನೇಕರು ಒಬ್ಬರ ಚರಿತ್ರೆಯನ್ನು ಹೇಳುವಾಗ ಒಂದು ಗುಣವನ್ನು, ಮಹಿಮೆಯನ್ನು ವರ್ಣನೆ ಮಾಡಿದರೆ ಇನ್ನೊಬ್ಬರಲ್ಲಿ ಇಲ್ಲ ಹಾಗಾದರೆ ಅನ್ನುವ ದೃಷ್ಟಿಯಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿಕೊಂಡು ವ್ಯರ್ಥವಾದ ಆಕ್ಷೇಪಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಗೊಂದಲವನ್ನು ಎಬ್ಬಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ. ಬಹಳ ದೊಡ್ಡ ತಪ್ಪು. ಒಬ್ಬ ವ್ಯಕ್ತಿಯ ಗುಣವನ್ನು ವರ್ಣನೆ ಮಾಡುವಾಗ ಆ ವ್ಯಕ್ತಿಯಲ್ಲಿ ಆ ಗುಣವಿದೆ ಅಂತ ಹೇಳುವುದರಲ್ಲಿ ತಾತ್ಪರ್ಯ, ಇನ್ನೊಬ್ಬರಲ್ಲಿ ನಿಷೇಧ ಮಾಡುವುದು ತಾತ್ಪರ್ಯ ಇರೋದಿಲ್ಲ. ವಿವೇಕಿಗಳಿಗೆ ಎಂದಿಗೂ ಸಂಶಯ ಬರೋದಿಲ್ಲ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಬೆಳಿಗ್ಗೆ 3:18 ಎದ್ದರೆ 4:54 ಭಗವಂತನ ಗುಣಗಳನ್ನು, ದೇವರ ಸೃಷ್ಟಿಕರ್ತೃತ್ವವನ್ನು, ನಿರ್ದೋಷತ್ವವನ್ನು ಚಿಂತನೆ ಮಾಡ್ತಾ ಇದ್ದರಂತೆ, ಧ್ಯಾನ ಮಾಡ್ತಾ ಇದ್ದರು. ಪ್ರಾತಃ ಕಾಲದಲ್ಲಿ ಸೃಷ್ಟಿಕರ್ತೃತ್ವವನ್ನು ಚಿಂತನೆ ಮಾಡಬೇಕು, ಮಲಗುವ ಸಮಯದಲ್ಲಿ ಲಯಕರ್ತೃತ್ವವನ್ನು ಚಿಂತನೆ ಮಾಡಬೇಕು, ಲಯಚಿಂತನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಆ ದೃಷ್ಟಿಯಲ್ಲಿ 3:18 4:54 ನಿರಂತರವಾಗಿ ಭಗವಂತನ ಗುಣಗಳ ಧ್ಯಾನವನ್ನು ಮಾಡ್ತಾ ಇದ್ದರಂತೆ. ಧ್ಯಾನಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಮ್ಮ ದಿನಚರಿಯಲ್ಲಿ ಅಂತ ನೋಡಿಕೊಳ್ಳಿ. ಸುಮ್ಮನೆ ಧ್ಯಾನ ಅಂತ ಹೆಸರಿಗೆ ಮಾಡುವುದಲ್ಲ, ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ತನ್ಮಯರಾಗಿ ಧ್ಯಾನವನ್ನು ಮಾಡ್ತಾ ಇದ್ದರು. ಆ ನಂತರ 4:54 5:42 48 ನಿಮಿಷಗಳ ಕಾಲ ತಮ್ಮ ಶೌಚಾದಿ ಕಾರ್ಯಗಳನ್ನು ಮುಗಿಸಿಕೊಂಡು ಹಂಸನಾಮಕ ಪರಮಾತ್ಮನಿಂದ ಆರಂಭ ಮಾಡಿಕೊಂಡು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರೆಗೆ ಎಲ್ಲ ಗುರುಗಳ ಸ್ಮರಣೆ, ಆ ಎಲ್ಲ ಗುರುಗಳಿಗೆ ನಮನವನ್ನು ಸಲ್ಲಿಸಿ ಪ್ರಾತಃ ಕಾಲದಲ್ಲಿ ಪಠಿಸಬೇಕಾದ ಗಜೇಂದ್ರ ಮೋಕ್ಷ ಮೊದಲಾದ ಸ್ತೋತ್ರಗಳ ಪಠನ, ಗೋಪೂಜೆ, ತುಳಸಿ ವಂದನ, ತುಳಸಿ ಮೃತ್ತಿಕಾಧಾರಣ, ಲಲಾಟೆ ಯಸ್ಯ ದೃಶ್ಯೇತ ತುಳಸಿ ಮೂಲ ಮೃತ್ತಿಕಾ ಯಮಸ್ತಂ ನೇಕ್ಷಿತುಂ ಶಕ್ತಃ ಕಿಮು ದೂತಾ ಭಯಂಕರಾಃ. ಆ ತುಳಸಿ ಮೃತ್ತಿಕಾಧಾರಣ, ಗುರುಗಳ ಪಾದುಕೆಗೆ ವಿಶೇಷವಾಗಿ ನಮನ,
ಇಷ್ಟನ್ನು ಮಾಡಿ ಆಮೇಲೆ ಮುಂದಿನ ಕಾರ್ಯ ಪ್ರಾರಂಭ. 5:42ರಿಂದ 6:30ರವರೆಗೆ ಸ್ನಾನ ಮತ್ತು ಅರ್ಘ್ಯಾಂತ ಸಂಧ್ಯಾವಂದನ. ಆ ನಂತರದಲ್ಲಿ ಪುನಃ ಧ್ಯಾನ ಮತ್ತು ಜಪ. ಪ್ರಾತಃ ಕಾಲದಲ್ಲಿ ಏಳುವಾಗಲೇ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಧ್ಯಾನವನ್ನು ಮಾಡ್ತಾ ಏಳಬೇಕು ಅನ್ನುವುದಕ್ಕೋಸ್ಕರ ಪ್ರಾತಃ ಕಾಲದಲ್ಲಿ ಧ್ಯಾನ. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ, ಎಚ್ಚರವಾದಾಗ ಭಗವಂತನ ಸ್ಮರಣೆ ಧ್ಯಾನ ಮಾಡಿಯೇ ಹಾಸಿಗೆಯಿಂದ ಏಳಬೇಕು. ಎದ್ದು ಸ್ಮರಣ ಮಾಡಿ ಏಳೋದ ಅಂತ, ಏಳದೆ ಸ್ಮರಣ ಮಾಡೋದು ಹೇಗೆ? ಏಳೋದು ಅಂದರೆ ಎಚ್ಚರವಾಗಬೇಕು. ಅಲ್ಲಿಯೇ ಕುಳಿತುಕೊಂಡು ದೇವರ ಸ್ಮರಣೆಯನ್ನು ಮಾಡಿ ಆಮೇಲೆ ಹಾಸಿಗೆಯಿಂದ ಏಳಬೇಕು. ಎಚ್ಚರ ಬೇರೆ, ಹಾಸಿಗೆ ಬಿಡೋದು ಬೇರೆ. ಕೂಡಲೇ ಭಗವಂತನ ಸ್ಮರಣೆಯನ್ನು ಮಾಡಿ ಆ ನಂತರ ಮುಂದಿನ ಕಾರ್ಯಗಳನ್ನು ಮಾಡಬೇಕು. ಆ ಸ್ಮರಣೆಯನ್ನು ಪ್ರಾತಃ ಕಾಲದಲ್ಲಿ ಮಾಡಿ ಈಗ ಪುನಃ ಜಪದ ಅಂಗವಾಗಿ ಮತ್ತೆ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಪುನಃ ಜಪವನ್ನು ಮಾಡ್ತಾರೆ ಧ್ಯಾನಾನಂತರದಲ್ಲಿ. ಹೀಗೆ 6:30ರಿಂದ 8:06 ಅಲ್ಲಿಯವರೆಗೆ 1 ತಾಸು 36 ನಿಮಿಷ ನಿರಂತರವಾಗಿ ಧ್ಯಾನ ಜಪ, ಆ ಮಂತ್ರದ ಧ್ಯೇಯ ಮೂರ್ತಿಗಳ ಧ್ಯಾನ ಜಪ. ಈ ರೀತಿ ಆ ನಂತರ ದೇವರ ನಿರ್ಮಾಲ್ಯ ವಿಸರ್ಜನವನ್ನು ಮಾಡ್ತಾ ಇರುವಾಗಲೇ ವಿದ್ವಾಂಸರಿಂದ, ಭಾಗವತ ಪುರಾಣವನ್ನು ಹೇಳುವ ಪುರಾಣಿಕರಿಂದ ಶ್ರೀಮದ್ಭಾಗವತದ ಶ್ರವಣ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಭಾಗವತ ತಾತ್ಪರ್ಯದೊಂದಿಗೆ ಶ್ರೀಮದ್ಭಾಗವತದ ಸ್ಪಷ್ಟವಾದ ಶುದ್ಧವಾದ ಪ್ರವಚನವನ್ನು, ಪುರಾಣವನ್ನು ವಿದ್ವಾಂಸರು ಹೇಳ್ತಾ ಇದ್ದರೆ ಶಿಷ್ಯರು ಅದನ್ನು ಶ್ರವಣ ಮಾಡ್ತಾ ಇದ್ದರು. ಆ ನಂತರ ಪಾಠ 8:54ರಿಂದ 11:18ರವರೆಗೆ 2 ತಾಸು 24 ನಿಮಿಷದವರೆಗೆ ಸೂತ್ರಭಾಷ್ಯ ಪಾಠ. ಬ್ರಹ್ಮಸೂತ್ರ ಭಾಷ್ಯ, ತತ್ವಪ್ರಕಾಶಿಕ, ಸ್ವಯಂ ತಾವೇ ವ್ಯಾಖ್ಯಾನಕಾರರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು, ಅಭಿನವ ಚಂದ್ರಿಕಾಕಾರರು. ಹೀಗಾಗಿ ಭಾಷ್ಯ, ತತ್ವಪ್ರಕಾಶಿಕ, ಆ ತತ್ವಪ್ರಕಾಶಿಕೆಯ ತಾತ್ಪರ್ಯ ಚಂದ್ರಿಕಾ, ಅಭಿನವ ಚಂದ್ರಿಕಾ ಇವುಗಳ ಪಾಠವನ್ನು ಸ್ವತಃ ಹೇಳ್ತಾ ಇದ್ದರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಆ ನಂತರ ಪುನಃ ಜಪ 11:18ರಿಂದ 12:06ರವರೆಗೆ ಪುನಃ ಜಪವನ್ನು ಮಾಡಿ ಮಧ್ಯಾಹ್ನದ ಪೂಜಾ. ಪ್ರಾತಃ ಕಾಲ ನಿರ್ಮಾಲ್ಯ ವಿಸರ್ಜನೆಯಾಗಿತ್ತು. ಮಧ್ಯಾಹ್ನ ಪುನಃ ಪೂಜಾ 12:06ರಿಂದ 1:42ರವರೆಗೆ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪೂಜೆ. ಆ ನಂತರ ಭಕ್ತರಿಗೆ ತೀರ್ಥ, ಮುದ್ರಾಧಾರಣೆ, ಮಂತ್ರೋಪದೇಶದ ಅಪೇಕ್ಷೆ ಇದ್ದವರಿಗೆ ಮಂತ್ರೋಪದೇಶ, ಪುನಃ ಸೂತ್ರಭಾಷ್ಯ ಪಾಠ 2:30ರಿಂದ 4:06ರವರೆಗೆ ಪುನಃ ಸೂತ್ರಭಾಷ್ಯ ಪಾಠ. ಆ ನಂತರದಲ್ಲಿ ಮತ್ತೆ ಸ್ನಾನ ಮಾಡಿ ಪುನಃ ಪೂಜೆಯನ್ನು ಮಾಡಿ ಭಿಕ್ಷೆ, ಸಾಯಂಕಾಲದ ಸಂಧ್ಯಾವಂದನ, ಮಹಾಭಾರತದ ಶ್ರವಣ, ವಿದ್ವಾಂಸರಿಂದ ಪುರಾಣಿಕರಿಂದ ಮಹಾಭಾರತದ ಪ್ರವಚನವನ್ನು ಮಾಡಿಸೋದು, ರಾಮದೇವರಿಗೆ 100 ಪ್ರದಕ್ಷಿಣೆ ನಮಸ್ಕಾರ, ಪುನಃ ಡೋಲೋತ್ಸವ. ಆ ನಂತರದಲ್ಲಿ ಅಪೇಕ್ಷೆ ಇದ್ದವರು ಪಾದಪೂಜೆಯನ್ನು ಮಾಡ್ತಾ ಇದ್ದರು. ಪ್ರಾತಃ ಕಾಲದಲ್ಲಿ ಮುದ್ರಾಧಾರಣೆಯಾಗಿರ್ತಾ ಇತ್ತು. ಆಮೇಲೆ ಸಾಯಂಕಾಲ ಪಾದಪೂಜೆ, ಋಗ್ಭಾಷ್ಯ ಪಾಠ ಹಾಗೂ ಅನೇಕ ಉಪದೇಶ, ಧರ್ಮದ ಉಪದೇಶವನ್ನು ಸಜ್ಜನರಿಗೆ ಮಾಡ್ತಾ ಇದ್ದರು. ಫಲಮಂತ್ರಾಕ್ಷತೆಯನ್ನು ನೀಡ್ತಾ ಇದ್ದರು. 6:30ರಿಂದ 8:06ರವರೆಗೆ ಈ ಕಾರ್ಯಕ್ರಮ. ಆ ನಂತರ 8:06ರಿಂದ 10:30ರವರೆಗೆ ವ್ಯಾಕರಣ ಮಹಾಭಾಷ್ಯ ಪಾಠ, ಪಾತಂಜಲ ಮಹಾಭಾಷ್ಯ ಪಾಠ. ಇಷ್ಟಾದ ಮೇಲೆ ವಿದ್ಯಾರ್ಥಿಗಳು, ಶಿಷ್ಯರು, ಸಜ್ಜನರೆಲ್ಲ ಮಲಗಲಿಕ್ಕೆ ಹೋದ ಮೇಲೆ ಇವರು ತಾವು ವೈಯಕ್ತಿಕವಾಗಿ ಗ್ರಂಥಗಳ ಲೇಖನವನ್ನು ಮಾಡ್ತಾಯಿದ್ರು. 10:30ರಿಂದ ರಾತ್ರಿ 12:30ರವರೆಗೆ 2 ತಾಸು
ನಿರಂತರವಾಗಿ ಗ್ರಂಥಗಳ ಲೇಖನವನ್ನು ಮಾಡ್ತಾಯಿದ್ದೆ, ಅಭಿನವ ತಾಂಡವಾದಿ ಗ್ರಂಥಗಳನ್ನು. ಆಮೇಲೆ ವಿಶ್ರಾಂತಿ 12:30ರಿಂದ 3:18ರವರೆಗೆ. 3:18ಕ್ಕೆ ಎದ್ದು ಮತ್ತೆ ಕಾರ್ಯಕ್ರಮ ಪ್ರಾರಂಭ. ಈ ತರಹದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಒಂದು ದಿನಚರಿ, ವೇಳಾಪಟ್ಟಿಕೆ, ಅವರು ಮಾಡುವಂತಹ ಸಾಧನೆಗಳನ್ನು ನೋಡಿದರೆ ಎಷ್ಟು ಸಾಧನೆ ಮಾಡಬೇಕಾದದ್ದುಂಟು, ನಾವೆಲ್ಲ ಹೇಗಿದ್ದೇವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರಷ್ಟು ಮಾಡುವ ಅಪೇಕ್ಷೆ ಪಡುವುದು ಕಷ್ಟ, ಮಾಡಲೂ ಬಾರದು, ಸಾಮ್ಯವನ್ನು ಅಪೇಕ್ಷೆ ಪಡಬಾರದು. ಆದರೆ ಯಥಾಶಕ್ತಿ ಜಪ, ಧ್ಯಾನ, ಪಾರಾಯಣ, ಅಧ್ಯಯನ, ವಿಹಿತ ಕರ್ಮಗಳ ಅನುಷ್ಠಾನ, ತಿಳಿದ 4 ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳುವ ಪ್ರಯತ್ನ, ಇವುಗಳನ್ನು ಮನುಷ್ಯ ಮಾಡಬೇಕು ಸಾಧಕನಾದ ವ್ಯಕ್ತಿ ಅನ್ನುವುದನ್ನು ತಿಳಿಸಿಕೊಡ್ತಾರೆ. ಶ್ರೀಮದಾಚಾರ್ಯರು ಉಪದೇಶ ಮಾಡಿದಂತಹ ಮಂತ್ರಗಳಿವೆ. ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ ಮಂತ್ರಗಳು, ಗುರುಗಳಿಂದ ಯಾವ ಮಂತ್ರದ ಉಪದೇಶವಾಗಿರುತ್ತೆ ಅಂತಹ ಮಂತ್ರದ ಜಪವನ್ನು ಮಾಡಬೇಕು. ಭಗವಂತನನ್ನು ಭಕ್ತಿಯಿಂದ ಒಂದು ಬಾರಿ ಕರೆದದ್ದಕ್ಕೆ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿಯ ರಕ್ಷಣೆಗೆ ಒದಗಿ ಬಂದ, ನಾರಾಯಣ ಅಂತ ಕರೆದದ್ದಕ್ಕೆ ಅಜಾಮಿಲನನ್ನು ಉದ್ಧಾರ ಮಾಡುವುದಕ್ಕೆ ಭಗವಂತ ಬಂದ, ಎಲ್ಲ ಪಾಪಗಳ ಪರಿಹಾರವನ್ನು ಮಾಡಿ ಶ್ರೇಷ್ಠವಾದ ಸದ್ಗತಿಯನ್ನು ನೀಡಿದ, ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಭಗವಂತನಿಗೆ ಶರಣು ಹೋದ ಗಜೇಂದ್ರನ ಉದ್ಧಾರವನ್ನು ಮಾಡಿದ, ಹಾ ಕೃಷ್ಣ ದ್ವಾರಕಾವಾಸಿನ್ ಅಂತ ದ್ರೌಪದಿ ಕರೆದಳು. ಕೃಷ್ಣ ಅಂತ ಕರೆದ ಕೂಡಲೇ ಕೃಷ್ಣ ಓಡಿ ಬಂದ, ನಾರಾಯಣ ಅಂತ ಕರೆದಾಗ ಓಡಿ ಬಂದ ಭಗವಂತ. ಹಾಗಾದರೆ ಅಂತಹ ಭಗವಂತನನ್ನು ಒಂದು ಬಾರಿ ಕರೆಯುವುದಲ್ಲ, 10, 100, 1000 ಬಾರಿ ಕರೆದರೆ ಎಷ್ಟು ಅನುಗ್ರಹವನ್ನು ಮಾಡ್ತಾನೆ ಅಂತ ಆಲೋಚನೆ ಮಾಡಿ. ಆ ಭಗವಂತನ ರಕ್ಷಾ ಕವಚ ಎಷ್ಟು ದೃಢವಾಗಿ ಸುಭದ್ರವಾಗಿ ನಮ್ಮ ಮೇಲೆ ಇರುತ್ತೆ. ಜಪ ಅಂದರೆ ಅದು ತಾನೆ. ಆ ಭಗವಂತನ ನಾಮವನ್ನು, ಭಗವಂತನ ಮಹಿಮೆಯನ್ನು ಕೊಂಡಾಡುವ ಮಂತ್ರಗಳನ್ನು ಒಂದು ಬಾರಿಯಲ್ಲ, ಕನಿಷ್ಠ 10, 100, 1000 ಯಥಾಶಕ್ತಿ ಆ ಮಂತ್ರಗಳ ನಾಮಗಳ ಆವರ್ತನೆಯನ್ನು ಮಾಡಿದರೆ ಅಷ್ಟು ಬಾರಿ ಭಗವಂತನನ್ನು ಭಕ್ತಿ ಶ್ರದ್ಧೆಗಳಿಂದ ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದಂತೆ, ಆಹ್ವಾನ ಮಾಡಿದಂತೆ, ಬೇಡಿಕೊಂಡಂತೆ. ಹೀಗಿರುವಾಗ ಒಂದು ಬಾರಿ ಭಕ್ತಿಯಿಂದ ಕರೆದರೆ ಅನುಗ್ರಹ ಮಾಡುವ ಸ್ವಾಮಿ, ಅಷ್ಟು ಭಕ್ತಿಯಿಂದ ನಾವು ದೇವರನ್ನು ಕರೆದರೆ, ಪ್ರಾರ್ಥಿಸಿದರೆ ಅನುಗ್ರಹ ಮಾಡದೇ ಇರ್ತಾನೆ. ಆದರೆ ದುರ್ದೈವ, ಇಷ್ಟು ಅನುಗ್ರಹ ಮಾಡುವುದಕ್ಕೆ ದೇವರು ಸಿದ್ಧನಿದ್ದರೂ ಅಂತಹ ಭಗವಂತನ ಸ್ಮರಣೆಯನ್ನು ಮಾಡದೆ ವಂಚಿತರಾಗ್ತಾರೆ. ಜನರು ಆ ರೀತಿ ವಂಚಿತರಾಗದೆ ಆತ್ಮೋದ್ಧಾರದ ದಾರಿಯನ್ನು ಕಂಡುಕೊಳ್ಳಬೇಕು. ಜಪವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಎಷ್ಟೆಲ್ಲ ಪಾಪಗಳನ್ನು ಭಸ್ಮ ಮಾಡಿ ಹಾಕ್ತದೆ ಧ್ಯಾನ ಅಂತ ಶ್ರೀಮದ್ಭಾಗವತದಲ್ಲಿ ಹೇಳ್ತಾರೆ. ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಶಕ್ತಿ ಧ್ಯಾನದಲ್ಲಿದೆ, ನಾಮ ಸಂಕೀರ್ತನದಲ್ಲಿದೆ, ನಾಮಸ್ಮರಣೆಯಲ್ಲಿದೆ, ಜಪದಲ್ಲಿದೆ. ಅಂತಹ ಧ್ಯಾನವನ್ನು, ಜಪವನ್ನು, ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು, ಶಕ್ತಿ ಇದ್ದರೆ ಪಾಠ ಪ್ರವಚನ, ಶಕ್ತಿ, ಯೋಗ್ಯತೆ, ಅಧಿಕಾರ ಇದ್ದರೆ, ಇಲ್ಲದಿದ್ದರೆ ಶ್ರವಣ, ಯಾವುದೂ ಇಲ್ಲದಂತೆ ಕಾಲವನ್ನು ವ್ಯರ್ಥ ಮಾಡಬಾರದು ಅನ್ನುವ ದೊಡ್ಡ ಸಂದೇಶವನ್ನು ಕೇವಲ ಉಪದೇಶದ ಮೂಲಕ ಅಲ್ಲ, ತಮ್ಮ ನಿತ್ಯದ ದಿನಚರಿಯಿಂದಲೇ ಶಿಷ್ಯರಿಗೆ ತಿಳಿಸಿಕೊಟ್ಟಿದ್ದಾರೆ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಭಕ್ತಿಯಿಂದ ಅವರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಈ ತರಹದ ಸಾಧನೆಯನ್ನು ಯಥಾಶಕ್ತಿ ಮಾಡುವಂತೆ ನಮಗೆ ಅನುಗ್ರಹ ಮಾಡಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು
ಅದ್ಭುತವಾದ ಮಹಾಸಮಾರಾಧನೆಗಳನ್ನು ಮಾಡ್ತಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆಗಳನ್ನು ಮಾಡ್ತಾರೆ. ಭಾರೀ ಅದ್ಭುತವಾದ ರೀತಿ. ನಿವೃತ್ತಿ ಸಂಗಮದಲ್ಲಿ ಒಂದು ಬಾರಿ ಮಾಡ್ತಾರೆ. ಬೇರೆ ಬೇರೆ ಕಡೆಗೂ ಮಹಾಸಮಾರಾಧನೆಯನ್ನು ಗುರುಗಳ ಪ್ರೀತಿಗಾಗಿ ಮಾಡ್ತಾರೆ. ಮಹಾಸಮಾರಾಧನೆಯ ಕ್ರಮ ಅಂದರೆ ಎಲ್ಲರಿಗೆ ಪತ್ರಗಳನ್ನು ಹಾಕಿ ಬೇರೆ ಬೇರೆ ಊರುಗಳಿಂದ ವಿದ್ವಾಂಸರನ್ನು, ಭಕ್ತರನ್ನು, ಸಜ್ಜನರನ್ನು ಕರೆಸಿ ಯಥೇಚ್ಛವಾಗಿ ಅನ್ನ ಸಂತರ್ಪಣೆಯನ್ನು ಮಾಡೋದು. ಅನೇಕ ವಿದ್ವದ್ಗೋಷ್ಠಿಗಳು, ಪ್ರವಚನಗಳು, ಉತ್ತಮವಾದಂತಹ ಭಗವತ್ತತ್ವದ ಉಪದೇಶ, ಮಂತ್ರೋಪದೇಶ ಇವುಗಳೆಲ್ಲವನ್ನು ಮಾಡಿಸಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಕಳಿಸುವಂತಹ ಪದ್ಧತಿ. ಜೊತೆಗೆ ಉತ್ತಮರಾದ ವಿದ್ವಾಂಸರಿಗೆ ಶುದ್ಧ ಸದಾಚಾರ ನಿರತರಾದ ಪಾಠಪ್ರವಚನಗಳನ್ನು ಮಾಡುವ ಉತ್ತಮ ವಿದ್ವಾಂಸರಿಗೆ ಯಥೇಚ್ಛವಾಗಿ ದಾನವನ್ನು ಮಾಡ್ತಾಯಿದ್ರು. ದಾನದ ವರ್ಣನೆ ಬರ್ತದೆ. ಒಬ್ಬ ವ್ಯಕ್ತಿ ತನ್ನ ಮನೆಯನ್ನು ನಡೆಸುವುದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನೂ ಕೊಡ್ತಾ ಇದ್ದರು. ಹಿತ್ತಾಳೆ ಪಾತ್ರೆಗಳು, ತಾಮ್ರದ ಪಾತ್ರೆಗಳು, ಬೆಳ್ಳಿಯ ಪಾತ್ರೆಗಳು, ಸುವರ್ಣದ ಪಾತ್ರೆ, ಹಾಲು ಮೊಸರು ತುಪ್ಪ ಹಾಕುವುದಕ್ಕೆ ಬೇಕಾದ ಸುವರ್ಣದ ಬಟ್ಟಲುಗಳನ್ನು ಸೇರಿಕೊಂಡಂತೆ ಅಷ್ಟೆಲ್ಲ ಪಾತ್ರೆಗಳನ್ನು, ಧಾನ್ಯ, ವಸ್ತ್ರ, ರೇಷ್ಮೆ ವಸ್ತ್ರ, ಪೂರ್ಣ ವಸ್ತ್ರಗಳು, ಎಲ್ಲ ತರಹದ ವಸ್ತ್ರಗಳು, ಪಾತ್ರೆಗಳು, ಧಾನ್ಯಗಳು ಎಲ್ಲವನ್ನೂ ದಾನ ಮಾಡ್ತಾಯಿದ್ದಾರೆ. ಇಷ್ಟು ಅದ್ಭುತವಾದ ರೀತಿಯಲ್ಲಿ ಅವರು ಮಾಡುವ ಮಹಾಸಮಾರಾಧನೆ ಅಂತ ಅಭ್ಯುದಯದಲ್ಲಿ, ಸತ್ಯನಾಥಾಭ್ಯುದಯದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಈ ರೀತಿ ನಿವೃತ್ತಿ ಸಂಗಮದಲ್ಲಿ ಆದಂತಹ ಏನು ಮಹಾಸಮಾರಾಧನೆ ಇತ್ತೋ ಅದರ ವರ್ಣನೆಯನ್ನು ಮಾಡಿದ್ದಾರೆ. ಈ ರೀತಿ 1 ವರ್ಷ ನಿವೃತ್ತಿ ಸಂಗಮದಲ್ಲಿ ಮಹಾಸಮಾರಾಧನೆ ಮಾಡಿದ್ದಲ್ಲ, ಪ್ರತಿ ವರ್ಷ ಇಷ್ಟೇ ವೈಭವದಿಂದ ತಮ್ಮ ಗುರುಗಳಾದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮಹಾಸಮಾರಾಧನೆಯನ್ನು ಸತ್ಯನಾಥ ತೀರ್ಥರು ಮಾಡ್ತಾ ಇದ್ದರು. ಅಂದರೆ ಗುರುಗಳಲ್ಲಿರುವ ಭಕ್ತಿ ಜೊತೆಗೆ ಅವರ ಔದಾರ್ಯ ಎಷ್ಟು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಏನು ಬೇರೆ ಅಪೇಕ್ಷೆ ಇಲ್ಲ, ಗುರುಪ್ರೀತಿಯಾಗಬೇಕು. ಗುರುಗಳು ನಮ್ಮ ಮೇಲೆ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ, ಜ್ಞಾನವನ್ನು ನೀಡಿದ್ದಾರೆ. ಮೂಲರಾಮದೇವರ, ದಿಗ್ವಿಜಯರಾಮದೇವರ, ವೇದವ್ಯಾಸದೇವರ ಪೂಜೆಯನ್ನು ಮಾಡುವ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಅವರ ಅನುಗ್ರಹದಿಂದ ಇನ್ನಷ್ಟು ಹೆಚ್ಚಿನ ಸಾಧನೆ ನಮಗಾಗಬೇಕು. ಆ ಗುರುಗಳಲ್ಲಿ ಅಂತರ್ಯಾಮಿಯಾದ, ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ಮೂಲರಾಮ, ದಿಗ್ವಿಜಯರಾಮ, ವೇದವ್ಯಾಸದೇವರ ಪ್ರೀತಿಯಾಗಿ ಸಾಧನೆ ಅಭಿವೃದ್ಧವಾಗಬೇಕು ಎಂಬ ಒಂದೇ ಒಂದು ಅಪೇಕ್ಷೆಯಿಂದ ಇನ್ನಿತರ ಯಾವ ಕಾಮನೆಗಳನ್ನು ಮಾಡದಂತೆ ನಿಷ್ಕಾಮವಾಗಿ ಈ ತರಹ ಸೇವೆಯನ್ನು ಮಾಡ್ತಾ ಇದ್ದರು ಅಂತ ಗ್ರಂಥಕಾರರು ತಿಳಿಸ್ತಾರೆ. ಒಂದು ಬಾರಿ ಹೊಳೆ ನರಸೀಪುರದಲ್ಲಿಯೂ ಕೂಡ ಬಹಳ ಅದ್ಭುತವಾದ ರೀತಿಯಲ್ಲಿ ದಾನ ಮಾಡ್ತಾರೆ. ಲಕ್ಷಗಟ್ಟಲೆ ಬಂಗಾರದ ನಾಣ್ಯಗಳನ್ನು, ಬೆಳ್ಳಿಯ ನಾಣ್ಯಗಳು, ಬಂಗಾರದ ನಾಣ್ಯಗಳು ಎಲ್ಲವನ್ನು ಸಕ್ಕರೆಯಲ್ಲಿ ಸೇರಿಸಿ ಸಕ್ಕರೆಯ ಪರ್ವತವನ್ನು ಮಾಡ್ತಾರೆ. ಅರ್ಥಾತ್ ರಾಶಿ ರಾಶಿ ಸಕ್ಕರೆಯನ್ನು ಒಂದು ಕಡೆಗೆ ಹಾಕ್ತಾರೆ. ಹಾಕಿ ವಿದ್ವಾಂಸರಿಗೆ ತೆಗೆದುಕೊಳ್ಳೋದಕ್ಕೆ ಹೇಳ್ತಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ ಅಂತ. ಅವರು ಸಕ್ಕರೆಯನ್ನು ಪಾತ್ರೆಗಳಲ್ಲಿ, ತಮ್ಮ ಬಟ್ಟೆಗಳಲ್ಲಿ ತುಂಬಿಕೊಳ್ಳಬೇಕು. ಅವರವರ ಅದೃಷ್ಟಕ್ಕೆ ಎಷ್ಟು ನಾಣ್ಯಗಳು ಬರ್ತಾಯಿತ್ತೋ ಅದರಲ್ಲಿ ಸೇರಿಸಿರುತ್ತೆ. ಈ ರೀತಿ ದಾನ ಮಾಡಿದ್ದೂ ಉಂಟು. ಮಹಾಸಮಾರಾಧನೆಯ ಕಾಲದಲ್ಲಿ ಹೀಗೆ ದಾನ ಮಾಡಿದ್ದೂ ಉಂಟು. ಇಂತಹ ಅದ್ಭುತವಾದ ಔದಾರ್ಯ. ಕೊನೆಗೆ ತಾವು ಇನ್ನೇನು ವೃಂದಾವನಸ್ಥರಾಗುವ ಸಂದರ್ಭ ಬಂದಿದೆ ಅಂತ ಆದಾಗಲೂ ಕೂಡ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ಹೇಳ್ತಾರೆ, ಈಗ 100 ಜನ ವಿದ್ವಾಂಸರಿಗೆ ದಾನ ಮಾಡಬೇಕು ಅಂತ ಅಪೇಕ್ಷೆಯಾಗಿದೆ. ಇನ್ನು ನಮ್ಮ ನಿರ್ಯಾಣ ಕಾಲ ಹತ್ತಿರ ಬಂದಿದೆ, ಆದರೆ ಸಮಯ ಅಷ್ಟಿಲ್ಲ. ನಾವು ಪತ್ರ ಹಾಕಿ ಜನಗಳು ಇಲ್ಲಿ ಬಂದು ಅವರಿಗೆ ನಾವು ದಾನ ಮಾಡುವಷ್ಟು ಸಮಯ ಇಲ್ಲ. ಆದರೆ ಸಂಕಲ್ಪವನ್ನು ಮಾತ್ರ ಮಾಡ್ತೇವೆ, ನೀವು ಅದನ್ನು ಪೂರ್ಣ ಮಾಡಬೇಕು ಅಂತ ಹೇಳಿ ತಾವೇನು ಎಲ್ಲ ದೇಶ ದಿಗ್ವಿಜಯ ಮಾಡುವಾಗ ಅನೇಕ ವಿದ್ವಾಂಸರ, ಅನೇಕ ವೈದಿಕರ,
ಪುರೋಹಿತರ, ಅರ್ಚಕರ ಭೇಟಿಯಾಗಿತ್ತು. ಅವರೆಲ್ಲರ ಪರಿಚಯವಿದೆ. ಆ ಎಲ್ಲ ಸಜ್ಜನರಿಗೆ, ವಿದ್ವಾಂಸರಿಗೆ ದಾನವನ್ನು ಮಾಡಬೇಕು ಅಂತ ಅವರೆಲ್ಲರ ಹೆಸರು ಹೇಳಿ ಲಿಸ್ಟ್ ಬರೆಸ್ತಾರೆ. ಸತ್ಯನಾಥರ ವ್ಯವಸ್ಥೆ ಎಷ್ಟು ಅಚ್ಚುಕಟ್ಟಾದದ್ದು ನೋಡಿ. ಅವರೆಲ್ಲರ ಹೆಸರು ಹೇಳ್ತಾರೆ. ಇಂತಿಂತಹ ಊರುಗಳಲ್ಲಿ ಇಷ್ಟಿಷ್ಟು ಜನ ಇದ್ದಾರೆ, ಅವರೆಲ್ಲರ ಲಿಸ್ಟು ಮಠದಲ್ಲಿತ್ತು. ಇಂಥವರಿಗೆ ಇಷ್ಟು ಕೊಡಬೇಕು. 100ರಿಂದ ಪ್ರಾರಂಭ. ಆಗಿನ ಕಾಲಕ್ಕೆ 100 ಅಂದರೆ ಬಹಳ ದೊಡ್ಡ ಸಂಖ್ಯೆ. 100 ಬಂಗಾರದ ನಾಣ್ಯಗಳು ಅಥವಾ ಬೆಳ್ಳಿಯ ನಾಣ್ಯಗಳು ತಾರತಮ್ಯಕ್ಕೆ ತಕ್ಕಂತೆ. 50, 25, 10, 5, 2 ಹೀಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಇಂಥವರಿಗೆ ಇಷ್ಟು ಬೆಳ್ಳಿಯ ಬಂಗಾರದ ನಾಣ್ಯಗಳನ್ನು ಕೊಡಬೇಕು ಅಂತ ಲಿಸ್ಟು ಮಾಡಿ ಅದನ್ನು ಸತ್ಯಾಭಿನವರ ಕೈಯಲ್ಲಿ ಕೊಟ್ಟು ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ವೃಂದಾವನಸ್ಥರಾಗ್ತಾರೆ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳು. ಔದಾರ್ಯ ಎಷ್ಟು, ಕಳಕಳಿ ಎಷ್ಟು, ಶಿಸ್ತು, ಆದೇಶ ಮಾಡುವಂತಹ, ಶಿಷ್ಯರಿಂದ ಆ ರೀತಿ ದಾನ ಮಾಡಿಸುವ ಮೂಲಕ ಮುಂದೆ ಇವರಿಗೆ ಇದೇ ರೀತಿ ದಾನ ಮಾಡುವ ಪ್ರವೃತ್ತಿ ಬೆಳೆಯಲಿ ಅಂತನ್ನುವ ಒಂದು ಮಾರ್ಗದರ್ಶನ ಮಾಡುವಂತಹ ಉದ್ದೇಶವೂ ಅವರಿಗಿದೆ. ಹಾಗೇ ಮಾಡಿದ್ದಾರೆ ಮಹಾನುಭಾವರು ಸತ್ಯಾಭಿನವರು ಕೂಡ ಮುಂದೆ. ಅದಕ್ಕೋಸ್ಕರನೇ ಅವರಿಂದ ಮಾಡಿಸಿದರು. ಇಂತಹ ಮಹಾ ಔದಾರ್ಯ, ಗುರುಭಕ್ತಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಲ್ಲಿ ಇದೆ ಅಂತ ನಾವು ಗ್ರಂಥದಿಂದ ತಿಳಿತೇವೆ. ಗುರುಗಳ ಸೇವೆಯನ್ನು, ಅದರಂತೆ ಗೃಹಸ್ಥಾಶ್ರಮಿಗಳು ಗುರುಗಳ ಸೇವೆ ಜೊತೆಗೆ ತಂದೆ ತಾಯಿಗಳ ಸೇವೆಯನ್ನು ಈ ರೀತಿಯಲ್ಲಿ ಮಾಡಬೇಕು. ಅವರಿಗೋಸ್ಕರ ದಾನ ಧರ್ಮಾದಿಗಳನ್ನು ಮಾಡುವುದು ಒಂದು ದೊಡ್ಡ ಸೇವೆ. ಆ ಶ್ರೇಯಸ್ಸನ್ನು, ಆ ಪುಣ್ಯವನ್ನು ಅವರಿಗೆ ಅರ್ಪಣೆ ಮಾಡುವುದು ಒಂದು ದೊಡ್ಡದಾದಂತಹ ಕರ್ತವ್ಯ. ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಪ್ರತಿಯೊಂದು ಸಂದರ್ಭಗಳಲ್ಲಿ ಲೌಕಿಕವಾಗಿ ಬೇಕಾದ ಪದಾರ್ಥಗಳನ್ನು ಕೊಂಡು ತಂದು ಕೊಡುವುದು, ಅವರಿಗಾಗಿ ಅಡಿಗೆ ಮಾಡುವುದು, ಇದೆಲ್ಲ ಒಂದು ಕಡೆಗೆ. ಆಧ್ಯಾತ್ಮಿಕವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ಗುರುಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವಾಗ ಅವರು ಬೇಡಿಕೊಳ್ಳೋದೇನು? ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಲಿ, ಮಕ್ಕಳು ಆರೋಗ್ಯವಂತರಾಗಿರಲಿ, ಅವರಿಗೆ ಒಳ್ಳೆಯ ಭವಿಷ್ಯ ಇರಬೇಕು, ಚೆನ್ನಾಗಿ ಅವರು ಮುಂದೆ ಬರಬೇಕು, ಇದೇ ಪ್ರಾರ್ಥನೆ ಮಾಡಿಕೊಳ್ತಾ ಇರ್ತಾರೆ. ಯುವಕರೇ, ನೀವೆಲ್ಲ ಚಿಂತನೆ ಮಾಡಿ, ನೆನಪು ಮಾಡಿಕೊಳ್ಳಿ, ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ. ನೀವು ನಮಸ್ಕಾರ ಮಾಡುವಾಗ, ಜಪ ಮಾಡುವಾಗ, ಪಾರಾಯಣ ಮಾಡುವಾಗ ಎಷ್ಟು ನಿಮ್ಮ ತಂದೆ ತಾಯಿಗಳ ಬಗ್ಗೆ ನೀವು ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ? ತಮ್ಮ ಹೊಟ್ಟೆ ಬಟ್ಟೆ, ತಮ್ಮ ಶ್ರೇಯಸ್ಸು ಇದನ್ನು ಮರೆತು ಮಕ್ಕಳಿಗಾಗಿ ತಂದೆ ತಾಯಿಗಳು ಬೇಡಿಕೊಂಡ್ರೆ, ತಂದೆ ತಾಯಿಗಳಿಗಾಗಿ ನೀವೆಷ್ಟು ಮಾಡಿದ್ದೀರಿ ಅಂತ ಸ್ವಲ್ಪ ಆಲೋಚನೆ ಮಾಡಿ. ಮಾಡಬೇಕಾದದ್ದು ಕರ್ತವ್ಯ. ಎಲ್ಲವನ್ನು ಬಿಟ್ಟು ನಿಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಅವರ ಗುರುಗಳೇ ತಂದೆ ತಾಯಿ ಸರ್ವಸ್ವ. ಗುರುಗಳ ಪ್ರೀತಿಗಾಗಿ, ಅವರ ಸೇವೆಗಾಗಿ, ಅವರಿಗೆ ಶ್ರೇಯಸ್ಸನ್ನು, ಪುಣ್ಯವನ್ನು ಪಾದಾರವಿಂದಗಳಿಗೆ ಅರ್ಪಿಸುವುದಕ್ಕಾಗಿ ಅವರು ಮಹಾಸಮಾರಾಧನೆ, ದಾನ, ಧರ್ಮ ಎಲ್ಲವನ್ನು ಮಾಡಿ ಗುರುಗಳಿಗೆ ಅರ್ಪಣೆ ಮಾಡ್ತಾಯಿದ್ರು. ತಂದೆ ತಾಯಿ ಗುರುಗಳು ಎಲ್ಲರನ್ನೂ ಪಡೆದುಕೊಂಡಂತಹ ನೀವು ಸಜ್ಜನರು ತಂದೆ ತಾಯಿಗಳಿಗಾಗಿಯೂ ಗುರುಗಳಿಗಾಗಿಯೂ ಸೇವೆಯನ್ನು ಮಾಡಬೇಕು, ಧರ್ಮವನ್ನು ಮಾಡಬೇಕು, ಆ ಪುಣ್ಯವನ್ನು ಶ್ರೇಯಸ್ಸನ್ನು ಅವರಿಗೆ ಅರ್ಪಿಸಬೇಕು. ತಂದೆ ತಾಯಿಗಳು ಬದುಕಿದ್ದಾಗ ಅವರ ಆರೋಗ್ಯಕ್ಕಾಗಿ, ಅವರ ಸಾಧನೆಗಾಗಿ, ಆರೋಗ್ಯ ಒಂದೇ ಅಲ್ಲ, ಅವರ ಸಾಧನೆಗಾಗಿ, ಸಾಧನೆ ನಿರ್ವಿಘ್ನವಾಗಿ ನಡೆಯಬೇಕು. ಅವರ ಜಪ, ಅವರ ಪಾರಾಯಣ, ಅವರ ಪಾಠ ಪ್ರವಚನಗಳು ಅವುಗಳೆಲ್ಲ ನಿರ್ವಿಘ್ನವಾಗಿ ನಡೆಯಬೇಕು, ಆರೋಗ್ಯವೂ ಇರಬೇಕು, ಚೆನ್ನಾಗಿರಬೇಕು ಅನ್ನೋದಕ್ಕಾಗಿಯೂ ಪ್ರಾರ್ಥನೆಯನ್ನು ಮಾಡಿ. ತಂದೆ ತಾಯಿಗಳು ಇಲ್ಲದೇ ಇದ್ದರೆ ಅವರಿಗೆ ವಿಶೇಷವಾಗಿ ಎಲ್ಲ ರೀತಿಯ ಶ್ರೇಷ್ಠ ಸದ್ಗತಿಯಾಗಬೇಕು. ಉತ್ತಮ ಸಾಧನೆ ಮಾಡುವ ವಿಷ್ಣು ಭಕ್ತರಾಗಿ ಪುನಃ ಜನ್ಮವನ್ನು ಪಡೆದು ಭಗವಂತನ ಸೇವೆಯನ್ನು ಮಾಡುವ ಸೌಭಾಗ್ಯ ಸಿಗಬೇಕು ಅನ್ನುವ ದೃಷ್ಟಿಯಲ್ಲಿ
ಶ್ರಾದ್ದಾದಿ ಕರ್ಮಗಳನ್ನು ಚೆನ್ನಾಗಿ ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಆ ಪುಣ್ಯವನ್ನು ಅವರ ಪಾದಗಳಿಗೆ ಅರ್ಪಿಸಬೇಕು. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿಭೋಜನಾತ್ ಗಯಾಯಾಂ ಪಿಂಡದಾನಾಚ್ಚ ತ್ರಿಭಿಃ ಪುತ್ರಸ್ಯ ಪುತ್ರತ. ಬದುಕಿದ್ದಾಗ ಭಕ್ತಿಶ್ರದ್ಧೆಗಳಿಂದ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಜೊತೆಗೆ ಈ ರೀತಿ ಅವರ ಹಿತಕ್ಕಾಗಿ, ಶ್ರೇಯಸ್ಸಿಗಾಗಿ ಪುಣ್ಯವನ್ನು ಅರ್ಪಣೆ ಮಾಡಬೇಕು ಅನ್ನುವ ಒಂದು ದೊಡ್ಡ ಸಂದೇಶವನ್ನು ಈ ಮೂಲಕವಾಗಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಜಗತ್ತಿಗೆ ನೀಡುತ್ತಾ ಇದ್ದಾರೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ನೀವೆಲ್ಲ ಯುವಕರು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅನುಷ್ಠಾನದಲ್ಲಿ ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿ, ಗುರುಗಳ ಅನುಗ್ರಹದಿಂದ ಆ ತರಹದ ಒಂದು ದೊಡ್ಡ ಸೇವೆಯನ್ನು ಮಾಡುವ ಆಲೋಚನೆಯನ್ನು ಮಾಡಿ. ಅನೇಕ ಸಜ್ಜನರು ಈ ಮಾರ್ಗದಲ್ಲಿ ನಡೆದಿದ್ದಾರೆ, ಅದರಲ್ಲಿ ಸಂಶಯವಿಲ್ಲ. ಆದರೆ ಯಾರಿಗೆ ಇನ್ನೂ ಈ ಮಾರ್ಗದಲ್ಲಿ ಪ್ರವೃತ್ತಿ ಇಲ್ಲ, ತಾನು 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 ಅನ್ನುವುದರೊಳಗೇ ಮುಳುಗಿದ್ದಾನೆ, ಸ್ವಲ್ಪ ಅದರಿಂದ ಈಚೆಗೆ ಬಂದು ಹಿರಿಯರ, ಗುರುಗಳ ವಿಶೇಷವಾದ ಸೇವೆಯನ್ನು ಮಾಡಬೇಕು. ಬಂಧು ಬಾಂಧವರ, ಇಷ್ಟಮಿತ್ರರ, ಸಕಲ ಸಜ್ಜನರ ಹಿತಕ್ಕಾಗಿಯೂ ಮಾಡುವ ಒಂದು ಔದಾರ್ಯ, ಅದು ಒಂದು ಮುಂದಿನ ಹಂತದಲ್ಲಿ ಕ್ರಮವಾಗಿ ತಾನು, ತಂದೆ ತಾಯಿ, ಗುರುಗಳು, ಹಿರಿಯರು, ಬಂಧುಗಳು, ಬಾಂಧವರು, ಎಲ್ಲ ಸಜ್ಜನರು, ದೇಶದ ಎಲ್ಲ ಸಜ್ಜನರಿಗಾಗಿಯೂ ನಾವು ಹಿತಚಿಂತನವನ್ನು ಮಾಡುವ ಅವಶ್ಯಕತೆ ಇದೆ. ಎಲ್ಲ ಹಿರಿಯರೂ ಹೌದು, ಯುವಕರು, ಯುವತಿಯರು ಎಲ್ಲರೂ ಚೆನ್ನಾಗಿ ತಿಳಿದುಕೊಳ್ಳಿ. ನಿತ್ಯವೂ ನೀವು ಎಂದಾದರೂ ನಮ್ಮ ದೇಶದಲ್ಲಿ ಇಲ್ಲ ಅಂದರೆ ಆ ಮಾತು ಬೇರೆ. ದೇಶದೊಳಗೆ ಇರ್ತೀರಲ್ಲ ದಿವಸ, ಈ ದೇಶದ ಉಪಕಾರ ನಿಮಗಿದೆ ಅಲ್ಲ. ಇದೇ ಮಣ್ಣಿನಲ್ಲಿ ನಿಮ್ಮ ವಾಸ, ಈ ಮಣ್ಣಿನಲ್ಲಿ ಬೆಳೆದ ಧಾನ್ಯಗಳನ್ನೇ ನೀವು ತಿನ್ನೋದು, ಇಲ್ಲಿರುವ ತಂದೆ ತಾಯಿಗಳಿಗೆ ನಿಮಗೆ ಜನ್ಮ ಕೊಟ್ಟದ್ದು, ಇಲ್ಲಿರುವ ಗುರುಗಳೇ ನಿಮಗೆ ವಿದ್ಯೆ ಕೊಟ್ಟದ್ದು, ಇದೇ ದೇಶದ ಮಣ್ಣಿನ, ಇದೇ ದೇಶದ ಸಜ್ಜನರ ಉಪಕಾರವನ್ನು ಪಡೆದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ದೇಶದ ಹಿತಕ್ಕಾಗಿ, ದೇಶದಲ್ಲಿರುವ ಸಕಲ ಸಜ್ಜನರ ಹಿತ, ಶ್ರೇಯಸ್ಸು, ಮಂಗಲಕ್ಕಾಗಿ ನಿತ್ಯದಲ್ಲಿಯೂ ದೇವರಿಗೆ ಪ್ರಾರ್ಥನೆಯನ್ನು ಮಾಡುವ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ, ಆದ್ಯ ಕರ್ತವ್ಯವಾಗಿದೆ ಇದು. ನಿಮ್ಮ ಭಕ್ತಿ ಶ್ರದ್ಧೆ ಇದ್ದಷ್ಟು, ಭಕ್ತಿ ಶ್ರದ್ಧೆಗಳಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಪಾರಾಯಣ ಮಾಡಿ, ಜಪ ಮಾಡಿ, ನಾಮಸ್ಮರಣೆ ಮಾಡಿ. ಅಯ್ಯೋ ಎಲ್ಲ ಪುಣ್ಯ ಕೊಟ್ಟರೆ ನಮಗೇನು ಅಂತ ಅಂದ್ಕೊಳ್ಬೇಡಿ. ನಿಮಗಾಗಿ ಬೇಕಾದಷ್ಟು ಮಾಡಿ, ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾಡಿ. ಒಂದು ಬಾರಿ ದೇವರ ಸ್ಮರಣೆಯನ್ನು ಮಾಡಿ, ಒಂದು ಬಾರಿ ದೇಶಕ್ಕಾಗಿ ಪ್ರಾರ್ಥನೆ ಮಾಡಲಿಕ್ಕಾಗೋದಿಲ್ವಾ? ಒಂದು ಸ್ತೋತ್ರವನ್ನು ಪಠನ ಮಾಡಲಿಕ್ಕಾಗೋದಿಲ್ವ? ಒಂದು ವಿಷ್ಣು ಸಹಸ್ರನಾಮ, ಒಂದು ಬಾರಿ ಸುಂದರಕಾಂಡ ರಾಮಾಯಣ ಭಕ್ತಿಯಿಂದ ಪಠನ ಮಾಡಿ, ದೇಶದಲ್ಲಿರುವ ಎಲ್ಲ ಸಜ್ಜನರಿಗೆ ಕಲ್ಯಾಣವಾಗಲಿ, ಎಲ್ಲರ ಮನಸ್ಸಿನಲ್ಲಿ ಧರ್ಮ ಬುದ್ಧಿ ಬರಲಿ, ಅನ್ಯಾಯ ಅಧರ್ಮವನ್ನು ಮಾಡುವ ಬುದ್ಧಿ ಬರುವುದು ಬೇಡ, ದುರ್ಬುದ್ಧಿ ಬರುವುದು ಬೇಡ. ನ್ಯಾಯ ಇರಲಿ, ಧರ್ಮ ಇರಲಿ, ಆರೋಗ್ಯ ಇರಲಿ, ಪರೋಪಕಾರದ ಮನೋಭಾವನೆ ಇರಲಿ. ದೇಶದ್ರೋಹಿಯಾದ ಚಟುವಟಿಕೆಗಳು ಬೇಡ, ಧರ್ಮ ವಿರೋಧಿಯಾದ, ದೇವರಿಗೆ ವಿರೋಧಿಯಾದ ಚಟುವಟಿಕೆಗಳು ಬೇಡ, ಇನ್ನೊಬ್ಬರಿಗೆ ಹಿಂಸೆ ಮಾಡುವಂತಹ ದುಷ್ಟ ಪ್ರವೃತ್ತಿ ಬೇಡ, ಪರೋಪಕಾರ ಮಾಡುವ ಸತ್ ಪ್ರವೃತ್ತಿ ಇರಲಿ. ಎಲ್ಲ ಅಧಿಕಾರಿಗಳು ಧರ್ಮದಿಂದ, ನಿಷ್ಠೆಯಿಂದ, ನ್ಯಾಯಯುತವಾಗಿ ಕಾರ್ಯವನ್ನು ಮಾಡಲಿ. ಅನ್ಯಾಯ ಅಧರ್ಮ ಮಾಡುವುದು ಬೇಡ, ಲಂಚ ತೆಗೆದುಕೊಳ್ಳುವ ದುರಾಲೋಚನೆ ಬೇಡ. ಎಷ್ಟು ಜನ ಬಡಪಾಯಿಗಳು ಆ ತರಹದ ಲಂಚಖೋರರ ಮನಸ್ಸನ್ನು ತಣಿಸುವುದಕ್ಕೆ ತಮ್ಮ ಜೀವನವನ್ನು ಬಹಳಷ್ಟು ಕಷ್ಟದಿಂದ ನಡೆಸುವಂತಹ ಪ್ರಸಂಗ ಇದೆ. ಇಂತಹ ಎಲ್ಲ ಅಧರ್ಮ ಅನ್ಯಾಯಗಳು ದೂರ ಆಗಲಿ ಅಂತ ಎಲ್ಲರೂ ಪ್ರಾರ್ಥನೆ, ಪ್ರಯತ್ನ ಎರಡನ್ನೂ ಮಾಡಿದರೆ ಎಷ್ಟೋ ಅಧರ್ಮ ಕಡಿಮೆಯಾಗತ್ತೆ, ಅನ್ಯಾಯ ಕಡಿಮೆಯಾಗತ್ತೆ. ನಮ್ಮ ಭಕ್ತಿ ಶ್ರದ್ಧೆಗಳು ಎಷ್ಟೋ
ಅದಕ್ಕೆ ತಕ್ಕಂತೆ ಸಾಧ್ಯ ಇದೆ. ಪ್ರಯತ್ನವೂ ಬೇಕು, ಉಪದೇಶವನ್ನು ಮಾಡಬೇಕು, ತಿಳುವಳಿಕೆ ಹೇಳಬೇಕು. ತಾನು ಅಧರ್ಮವನ್ನು ಮಾಡಬಾರದು, ತನ್ನವರಿಂದಲೂ ಮಾಡಿಸದೇ ಇರೋ ಹಾಗೆ ಪ್ರಯತ್ನ ಮಾಡಬೇಕು, ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ತಾನು ಕೇವಲ ತನಗಾಗಿ ಎಲ್ಲವನ್ನೂ ಮಾಡದೆ ಇನ್ನೊಬ್ಬರಿಗಾಗಿ ಮಾಡುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದು ಶಾಸ್ತ್ರದ ಆದೇಶ, ಸಂದೇಶ. ಅದನ್ನು ತಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಿ ತೋರಿಸಿದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅಂತಹ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಮತ್ತೊಂದು ಪ್ರಸಂಗದಲ್ಲಿ ಸಾಂಗಲೆಯಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಎಲ್ಲ ವಿದ್ವಾಂಸರನ್ನು ಕರೆಸಿ ತಾವು ಮಾಡಿದ ಗ್ರಂಥಗಳನ್ನು ಅವರ ಕೈಯಲ್ಲಿ ಕೊಡ್ತಾರೆ. ಅಭಿನವ ತಾಂಡವ, ಅಭಿನವ ಚಂದ್ರಿಕಾ, ಅಭಿನವ ಗದ, ಅಭಿನವಾಮೃತ, ಇನ್ನೂ ಅನೇಕ ಗ್ರಂಥಗಳಿವೆ. ಖಂಡನತ್ರಯ ಮೊದಲಾದ ಗ್ರಂಥಗಳಿಗೆ ಪರಶು ಎಂಬ ವ್ಯಾಖ್ಯಾನ, ರೂಪಾವತಾರ ಅಂತರ್ಭಾಷ್ಯ ಟೀಕೆಗೆ ವ್ಯಾಖ್ಯಾನ, ಶ್ರೀಮನ್ಯಾಯ ಸುಧಾ ವ್ಯಾಖ್ಯಾನ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಮಹಾನುಭಾವರು. ಆ ಗ್ರಂಥಗಳನ್ನು ವಿದ್ವಾಂಸರ ಕೈಯಲ್ಲಿ ಕೊಟ್ಟು ಇದರ ಅಧ್ಯಯನವನ್ನು ಮಾಡಿ, ಬರುವಾಗ ನಿಮ್ಮ ಶಿಷ್ಯರನ್ನು ಕರೆದುಕೊಂಡೇ ಬನ್ನಿ ಅಂತೆ ಪತ್ರದಲ್ಲಿ ಹೇಳಿದರು. ಹೀಗಾಗಿ ಅವರೆಲ್ಲ ಸಶಿಷ್ಯರಾಗಿ ಬಂದಿದ್ದರು. ನಿಮ್ಮ ಶಿಷ್ಯರಿಗೆ ನೀವು ಪಾಠ ಹೇಳಿ, ವಿದ್ವಾಂಸರು ಪರಸ್ಪರವಾಗಿ ಚರ್ಚೆಯನ್ನು ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಅವತ್ತಿನ ಕಾಲದಲ್ಲಿ ತಾವು ಮಾಡಿದಂತಹ ಗ್ರಂಥದ ಪ್ರಚಾರವನ್ನು ಈ ರೀತಿ ಮಾಡುತ್ತಾರೆ. ಎಲ್ಲ ವಿದ್ವಾಂಸರು ಆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಗ್ರಂಥವನ್ನು ಅಧ್ಯಯನ ಮಾಡಿ ಆನಂದಭರಿತರಾಗಿ ಮುಕ್ತ ಕಂಠದಿಂದ ಅದರ ವರ್ಣನೆಯನ್ನು ಮಾಡುತ್ತಾರೆ. ಅದರ ವೈಶಿಷ್ಟ್ಯವನ್ನು, ಅದರ ಉತ್ಕರ್ಷವನ್ನು ಸಾರಿ ಹೇಳುತ್ತಾರೆ. ಅಂತಹ ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿದಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರಿಗೆ ಒಂದು ಬಾರಿ ಭವಿಷ್ಯವನ್ನು ಹೇಳುತ್ತಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪಾಂಡಿತ್ಯ, ಅನುಸಂಧಾನ, ಜಪ, ಸದಾಚಾರ, ಕರ್ಮಾನುಷ್ಠಾನ, ಪರೋಪಕಾರ, ಅನ್ನದಾನ, ದ್ರವ್ಯದಾನ, ಸುವರ್ಣದಾನ, ರಜತದಾನ ಇವುಗಳೆಲ್ಲ ಒಂದು ಕಡೆಗೆ ಆದರೆ ಅವರ ಅದ್ಭುತವಾದ ತ್ರಿಕಾಲ ಜ್ಞಾನ, ಭವಿಷ್ಯವನ್ನು ನುಡಿಯುವಂತಹ ಒಂದು ದೊಡ್ಡ ಯೋಗ್ಯತೆ, ಯಾವ ಜ್ಯೋತಿಷ್ಯದ ಸಹಾಯದಿಂದಲ್ಲ, ತಮ್ಮ ತಪಸ್ಸಾಮರ್ಥ್ಯದಿಂದ, ದೇವರ ಗುರುಗಳ ಅನುಗ್ರಹದ ಬಲದಿಂದ ಭವಿಷ್ಯವನ್ನು ನುಡಿತಾರೆ. ಸತ್ಯಾಭಿನವ ತೀರ್ಥರಿಗೆ ಏನು ಭವಿಷ್ಯ ನುಡಿತಾರೋ ಹಾಗೇ ಆಗುತ್ತೆ. ಅನಂತ ಪ್ರಭುಗಳು ಅಂತ, ಅನಂತ ಸಾಬಾಜಿ ಅನಂತ ಪ್ರಭುಗಳು ಅಂತ ವಿಜಯಪುರದಲ್ಲಿ ರಾಜರಾಗಿ ಮೆರೆದಂತಹ ಮಹಾನುಭಾವರು. ಆ ಅನಂತ ಪ್ರಭುಗಳ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ ಸತ್ಯನಾಥರು. ವಿಜಯಪುರದಲ್ಲಿ ಭಾರೀ ಅದ್ಭುತವಾದಂತಹ ವೈಭವದ ಮೆರವಣಿಗೆ, ಅದ್ಭುತವಾದ ಆದರ ಆತಿಥ್ಯ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ನಾವು ವಿಜಯಪುರಕ್ಕೆ ದಿಗ್ವಿಜಯ ಮಾಡ್ತಾ ಇದ್ದೇವೆ, ಮೂಲರಾಮದೇವರನ್ನು ಕರೆದುಕೊಂಡು ಬರ್ತಾ ಇದ್ದೇವೆ ಅಂತ ರಾಯಸ ಕಳಿಸಿದರೆ, ಆ ರಾಯಸವನ್ನು ಆನೆ ಮೇಲೆ ಮೆರವಣಿಗೆ ಮಾಡಿಸಿಕೊಂಡು ಕರೆದುಕೊಂಡು ಬಂದು ಗೌರವದಿಂದ ಅದನ್ನು ಓದುತ್ತಾನೆ ಅನಂತಪ್ರಭು ರಾಜ. ಇನ್ನು ಸ್ವಾಮಿಗಳೇ ಸ್ವತಃ ಬಂದಾಗ ಎಷ್ಟು ವೈಭವದಿಂದ ಅವರನ್ನು ಬರಮಾಡಿಕೊಂಡಿರಬಹುದು ಅಂತ ಊಹೆ ಮಾಡಿಕೊಳ್ಳಿ. ಗುರುಗಳ ಆದೇಶಕ್ಕೆ ಅಷ್ಟು ಬೆಲೆ, ಆ ಪದ್ಧತಿ ಇತ್ತು. ಆನೆಯ ಮೇಲೆ ಮೆರವಣಿಗೆ ಮಾಡಿಸುವ ಯೋಗ್ಯತೆ ಎಲ್ಲರಿಗೂ ಇರೋದಿಲ್ಲ, ರಾಜರಿಗೆ ಸಾಧ್ಯ. ಆದರೆ ಬಂದಾಗ ಗುರುಗಳಿಂದ ಆದೇಶ, ರಾಯಸಪತ್ರ ಬಂದಾಗ ಅದನ್ನು ಗೌರವದಿಂದ ತಟ್ಟೆಯಲ್ಲಿ ಪೀಠದ ಮೇಲೆ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ತೆಗೆದು ಓದುವ ಪದ್ಧತಿ. ಅಷ್ಟು ಗೌರವದಿಂದ ಸತ್ಯನಾಥ ತೀರ್ಥರನ್ನು ಸ್ವಾಗತಿಸಿ ಆದರಿಸಿ ಸತ್ಕರಿಸಿ ಧನ್ಯನಾದ ಮಹಾನುಭಾವ ಅನಂತಪ್ರಭು. ಇಡೀ ಊರಿನ ಭಕ್ತರೆಲ್ಲ ಧನ್ಯರಾಗ್ತಾರೆ. ಅವರ ಬಗ್ಗೆ ಹೇಳ್ತಾರೆ, ನೀವು ಒಂದು ಬಾರಿ ವಿಜಯಪುರಕ್ಕೆ ಹೋಗ್ತೀರಿ, ವೈಭವದಿಂದ ನಿಮಗೂ ಅಲ್ಲಿ ಸ್ವಾಗತವಾಗ್ತದೆ, ಪೂಜೆಯಾಗ್ತದೆ, ಆದರಾತಿಥ್ಯಗಳಾಗ್ತದೆ. ಆದರೆ ಮುಂದೆ ಬಹಳ ದಿವಸ ಅವರ ರಾಜ್ಯ ನಡೆಯೋದಿಲ್ಲ, ಬೇರೆಯವರ ಆಕ್ರಮಣ ಆಗತ್ತೆ ಅಂತ.
ಹಾಗೇ ಆಗ್ತದೆ. ಅಂದ ಮಾತ್ರಕ್ಕೆ ನಿಮಗೆ ಯಾವುದೇ ವಿಧವಾದ ತೊಂದರೆ ಇಲ್ಲ. ನಿಮ್ಮ ಧರ್ಮ ಪ್ರಚಾರ, ಪಾಠ ಪ್ರವಚನಗಳು, ರಾಮದೇವರ ಪೂಜೆ ಇದು ಯಾವುದಕ್ಕೂ ವಿಘ್ನ ಬರೋದಿಲ್ಲ. ಯವನರ ಹಾವಳಿ ಸಾಕಷ್ಟಾಗತ್ತೆ, ಆದರೂ ನಿಮ್ಮ ಧರ್ಮ ಕಾರ್ಯಗಳು, ಪಾಠ ಪ್ರವಚನಗಳು ನಿರಂತರವಾಗಿ ನಡೀತದೆ. ಎರಡನ್ನೂ ಹೇಳ್ತಾರೆ ಸತ್ಯನಾಥರು. ಹಾಗೇ ಆಗ್ತದೆ. ಕೆಲವೇ ದಿನಗಳಲ್ಲಿ ಬೇಕಾದಷ್ಟು ವಿಧರ್ಮೀಯರ ಆಕ್ರಮಣ ಆಗ್ತದೆ, ಆದರೂ ಇವರ ಪಾಠ ಪ್ರವಚನಗಳಿಗೆ ಯಾವ ತೊಂದರೆ ಇಲ್ಲ. ರಾಮದೇವರ ಪೂಜೆಗೆ ಯಾವ ವಿಘ್ನಗಳಾಗೋದಿಲ್ಲ. ವಿಘ್ನಗಳಾಗೋದಿಲ್ಲ ಅಷ್ಟೇ ಅಲ್ಲ, ಅತ್ಯದ್ಭುತವಾದ ರೀತಿಯಲ್ಲಿ ನೂತನವಾದ ಭಾರೀ ಬೆಲೆ ಬಾಳುವ ಭಾರೀ ಆಭರಣಗಳನ್ನು ಮಾಡಿಸಿ ನೀವು ದೇವರಿಗೆ ಸಮರ್ಪಣೆ ಮಾಡ್ತೀರಿ. ಆ ಯೋಗ ನಿಮಗಿದೆ ಅಂತ. ಹಾಗೇ ಆಗ್ತದೆ. ಹೋದಲ್ಲೆಲ್ಲ ರಾಜ ಮಹಾರಾಜರುಗಳು ಇವರಿಗೆ ಕಾಣಿಕೆಗಳನ್ನು ಸಮರ್ಪಣೆ ಮಾಡುತ್ತಾರೆ. ಅದನ್ನೆಲ್ಲ ದೇವರಿಗೆ ಆಭರಣಗಳನ್ನು ಮಾಡಿಸಿ ಸತ್ಯಾಭಿನವರು ಸಮರ್ಪಣೆ ಮಾಡುತ್ತಾರೆ. ಗುರುಗಳ ಮಾತನ್ನು ನೆನೆಸಿಕೊಳ್ಳುತ್ತಾರೆ. ಏನು ಗುರುಗಳ ಅದ್ಭುತವಾದ ವಾಕ್ಯ! ಎಂತಹ ಶಕ್ತಿ, ದಿವ್ಯ ದೃಷ್ಟಿ ಅವರದು. ಅವರು ಏನು ಹೇಳಿದ್ದಾರೆ ಹಾಗೆ ಸತ್ಯವಾಗ್ತಾ ಇದೆ ಅಂತ. ಹೊಸ ಹೊಸ ಹೂವುಗಳು, ವಿಚಿತ್ರವಾದ ಫಲ ಪುಷ್ಪಗಳ ಸಮರ್ಪಣೆಯನ್ನು ಮಾಡ್ತೀರಿ, ಬಂಗಾರದ ಆಭರಣಗಳನ್ನು ಸಮರ್ಪಣೆ ಮಾಡ್ತೀರಿ, ಮುತ್ತು ರತ್ನ ವಜ್ರ, ಅದೆಲ್ಲ ಹಾಗೆ ನಡೆದಿದೆ. ಹೀಗೆ ಶಿಷ್ಯರಿಗೆ ಹೇಳುತ್ತಾರೆ. ಯಾರು ನಿಮಗೆ ವಿರೋಧವನ್ನು ಮಾಡುತ್ತಾರೆ ಅಂಥವರಿಗೆ ಅನರ್ಥವೂ ಆಗ್ತದೆ ಅಂತ ಸತ್ಯನಾಥರು ನುಡಿತಾರೆ. ಅದೂ ಹಾಗೇ ಆಗತ್ತೆ. ಸಜ್ಜನರಿಗೆ ಇಷ್ಟಾರ್ಥಗಳು, ಯಾರು ಇವರ ದ್ರೋಹವನ್ನು ಮಾಡುತ್ತಾರೆ ಅಂಥವರಿಗೆ ಅನರ್ಥವೂ ಆಗತ್ತೆ. ಇದೆಲ್ಲವನ್ನೂ ಕಂಡು ಸತ್ಯಾಭಿನವರು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ನಮ್ಮ ಗುರುಗಳ ಮಹಿಮೆಯನ್ನು ನೋಡಿ ಅಂತ. ಅಷ್ಟು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಮಾತಿನ ಬಲ. ಸತ್ಯಾಭಿನವ ತೀರ್ಥರು ತಮ್ಮ ಗ್ರಂಥದಲ್ಲಿ ಉಪಸಂಹಾರದಲ್ಲಿ ಹೇಳ್ತಾರೆ, ನನ್ನ ಪಾಂಡಿತ್ಯ ಪ್ರತಿಭೆಯಿಂದ ಈ ಗ್ರಂಥ ಮುಗುದಿಲ್ಲ, ನನ್ನಿಂದ ಗ್ರಂಥ ಮಾಡಿಸಬೇಕು ಅನ್ನುವ ಗುರುಗಳ ಸತ್ಯನಾಥರ ಸಂಕಲ್ಪದ ಬಲದಿಂದ ಈ ಗ್ರಂಥವಾಗಿದೆ. ಪ್ರತಿಯೊಂದು ಗ್ರಂಥದ ಕೊನೆಗೆ ಬರೀತಾರೆ. ಅಷ್ಟು ಸತ್ಯನಾಥರಲ್ಲಿ ಅವರಿಗೆ ಭಕ್ತಿ, ಸತ್ಯನಾಥರು ಅವರ ಮೇಲೆ ಮಾಡಿದ ಅನುಗ್ರಹ ಅಷ್ಟು ದೊಡ್ಡದು. ಇವರಿಗೆ ಸತ್ಯಾಭಿನವರಿಗೆ ಆರೋಗ್ಯ ಇರುತ್ತೆ, ಚೆನ್ನಾಗಿರ್ತದೆ. ಪಾಠ ಪ್ರವಚನಗಳನ್ನು ಮಾಡ್ತಾ ಚೆನ್ನಾಗಿಯೇ ಇರ್ತಾರೆ. ನೀನು ಊರಿಗೆ ಹೋಗಪ್ಪ, ಸ್ವಲ್ಪ ವಿಶ್ರಾಂತಿ ಪಡಿ, ನಿನಗೆ ಅನಾರೋಗ್ಯವಾಗತ್ತೆ ಅಂತಾರೆ. ನನಗೇನಾಗಿದೆ, ಗಟ್ಟಿಮುಟ್ಟಿಯಾಗಿದ್ದೆ, ಯಾಕೆ ಹೋಗಬೇಕು ಅಂತಾರೆ ಪೂರ್ವಾಶ್ರಮದಲ್ಲಿ ಸತ್ಯಾಭಿನವರು. ನರಸಿಂಹಾಚಾರ್ಯರು ಗುರುಗಳ ಹೆಸರು, ಶಿಷ್ಯರ ಹೆಸರು ಒಂದೇ, ನರಸಿಂಹಾಚಾರ್ಯರು. ಪೂರ್ವಾಶ್ರಮ ಗೊತ್ತಾಗೋದಿಲ್ಲ, ಆದರೆ ಇದ್ದಕ್ಕಿದ್ದ ಹಾಗೆ ಆರಾಮಾಗಿದ್ದವರಿಗೇನೆ ಹೊಟ್ಟೆ ನೋವು ಪ್ರಾರಂಭ, ರೋಗ ಪ್ರಾರಂಭವಾಗ್ತದೆ. ಎಲ್ಲಿಲ್ಲದ ರೋಗ ಹೇಗೆ ಬಂತು ಗೊತ್ತಾಗಲಿಲ್ಲ. ಮತ್ತು ಮೊದಲೇ ಹೇಳಿದ್ವಲ್ಲ, ನಿಮಗೆ ಬರುತ್ತೆ ರೋಗ, ಮನೆಗೆ ಹೋಗ್ರಿ, ವಿಶ್ರಾಂತಿ. ನೀವು ಕೇಳಲಿಲ್ಲ. ಸರಿ, ಏನು ಮಾಡಬೇಕು, ಈ ಜನ್ಮ ಇರೋವರೆಗೆ ಈ ರೋಗ ಹೋಗೋದೇ ಇಲ್ಲ ಅಂದರು. ಇದೇನಪ್ಪ ಗುರುಗಳ ಆಶೀರ್ವಾದ ಮಾಡೋದು ಬಿಟ್ಟು ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ. ಅದರ ಒಳಗಿನ ಆಂತರ್ಯ, ಸನ್ಯಾಸಾಶ್ರಮವನ್ನು ತೆಗೆದುಕೊಂಡರೆ ಜನ್ಮ ಬದಲಾದಂತೆ ಅಂತ. ಅದಕ್ಕೆ ಗುರುಗಳ ಕರಕಮಲ ಸಂಜಾತರು ಅಂತಾರೆ. ಹೀಗಾಗಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಅವರಿಗೆ ಆಶ್ರಮವನ್ನು ಕೊಟ್ಟು ಸತ್ಯಾಭಿನವರು ಅಂತ ನಾಮಕರಣ ಮಾಡಿ ಅನುಗ್ರಹ ಮಾಡಿ ತಲೆಯ ಮೇಲೆ ಕೈ ಇಟ್ಟರೆ ಮುಂದೆ ಯಾವ ರೋಗ ಇಲ್ಲ, ರುಜನೆ ಇಲ್ಲ. ಇಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಂತ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ, ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹಕ್ಕೆ ಪಾತ್ರರಾದ ನಮ್ಮ ಗುರುಗಳ ಮಹಿಮೆಯನ್ನು ಕಂಡದ್ದು, ಹಿರಿಯರಿಂದ ಕೇಳಿದ್ದು, ನಮ್ಮ ಗುರುಗಳು ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠಾಧೀಶರು ರಘುಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ಖಜೂರಿ ಎಂಬ ಗ್ರಾಮದಲ್ಲಿ ಕೊಟ್ಟಾಗ ಅವರಿಗೂ ಅನಾರೋಗ್ಯದ ಸಮಸ್ಯೆ ಇತ್ತು. ನಾಳೆ ಆಶ್ರಮವಾಗಬೇಕು. ಹಿಂದಿನ ದಿನ ರಾತ್ರಿ ಅವರಿಗೆ ಅಷ್ಟು ಟೊಂಕ ನೋವು, ಬೆನ್ನು ನೋವು, ಈ ತರಹದ ನೋವುಗಳು. ಮಾರನೇ ದಿವಸ ಆಶ್ರಮ ಆಗುವ ಮುಹೂರ್ತ ನಿಶ್ಚಯವಾಗಿದೆ. ಗುರುಗಳು ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನು ಮಾಡಿ ತಲೆಯ ಮೇಲೆ ಕೈ ಇಟ್ಟರೆ
ಸ್ವತಃ ರಘುಪ್ರಿಯತೀರ್ಥ ಶ್ರೀಪಾದಂಗಳವರೇ ಹೇಳಿದ ಮಾತು. ಯಾವ ನೋವು ಇಲ್ಲದೇ ಇದ್ದ ಹಾಗೆ ಸುರಕ್ಷಿತವಾಗಿ ಮಾರನೇ ದಿವಸ ಆಶ್ರಮವನ್ನು ತೆಗೆದುಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಶೀತ ಇವುಗಳೆಲ್ಲ ಅವರಿಗೆ ಆಗ್ತಾ ಇರಲಿಲ್ಲ. ಹೆಚ್ಚು ಶ್ರಮ ಪಡೋದು ಸಾಧ್ಯವಾಗ್ತಾ ಇರಲಿಲ್ಲ, ದೈಹಿಕ ಅನಾರೋಗ್ಯದ ಕಾರಣ. ಆದರೆ ಗುರುಗಳ ವಿಶೇಷ ಅನುಗ್ರಹದಿಂದ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡ ಮೇಲೆ ಅಷ್ಟು ನಿಷ್ಠುರವಾಗಿ ಧರ್ಮವನ್ನು ಪರಿಪಾಲನೆ ಮಾಡಬೇಕು. 2 ಸ್ನಾನ, ನಿತ್ಯ ಸಂಚಾರ ಇಷ್ಟೆಲ್ಲ ಮಾಡಿದರೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲದೇ ಇದ್ದಂತೆ ತಮ್ಮ ಸುದೀರ್ಘವಾದ ಸನ್ಯಾಸಾಶ್ರಮದ ಜೀವನವನ್ನು ನಡೆಸಿದ್ದೇವೆ ಅಂತ ಅವರೇ ಅನೇಕ ಬಾರಿ ಪ್ರವಚನಗಳಲ್ಲಿ ಹೇಳಿದ್ದುಂಟು. ಅಷ್ಟು ಗುರುಗಳು ಅನುಗ್ರಹ ಮಾಡಿ ಅವರಿಗೆ ಆ ಶಕ್ತಿಯನ್ನು ನೀಡಿ ಪಾಠ ಪ್ರವಚನಗಳನ್ನು ನಿರಂತರವಾಗಿ ಸಂಚಾರವನ್ನು ಮಾಡಿ ದೇವರ ಪೂಜೆಯನ್ನು ಮಾಡುವಂತಹ ಯೋಗವನ್ನು ಅನುಗ್ರಹ ಮಾಡಿಕೊಟ್ಟರು ಅಂತ ನಾವು ಕೇಳಿದ್ದೇವೆ, ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಆ ರೀತಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಹೇಳಿಕೊಳ್ತಾರೆ, ಯಾವುದೇ ರೋಗ ರುಜಿನಗಳು ಬರದೇ ಇರೋ ಹಾಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ನಮಗೆ ಅನುಗ್ರಹ ಮಾಡಿದರು ಅಂತ. ಅಂತಹ ಮಹಾತಪಸ್ಸಾಮರ್ಥ್ಯ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಪಾದುಕೆಯ ದರ್ಶನವನ್ನು ಮಾಡದೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಯಾವ ಕಾರ್ಯವನ್ನೂ ಮಾಡ್ತಾ ಇರಲಿಲ್ಲ. ಕಾರ್ಯ ಮಾಡೋದಲ್ಲ, ಇನ್ನೇನನ್ನೂ ನೋಡ್ತಾ ಇರಲಿಲ್ಲ. ಎದ್ದ ಕೂಡಲೇ ಮೊದಲು ಗುರುಪಾದುಕಾ ದರ್ಶನ ಆಗಬೇಕು, ಆಮೇಲೆ ಇನ್ನೆಲ್ಲ. ಇದು ಶಾಸ್ತ್ರೋಕ್ತವಾದ ವಿಷಯವೂ ಹೌದು. ಅವರ ಭಾವನೆ ಮಾತ್ರ ಅಲ್ಲ, ಕೇವಲ ಬೆಳಿಗ್ಗೆ ಎದ್ದು ಗುರುಪಾದುಕಾ ದರ್ಶನ ಮಾಡಿ ಗುರುಗಳಿಗೆ ನಮಸ್ಕಾರ, ದೇವರಿಗೆ ನಮಸ್ಕಾರ ಮಾಡಿದ ಮೇಲೆ ಮುಂದಿನ ಕೆಲಸ. ಹಾಗೆ ಶಾಸ್ತ್ರದ ವಚನಗಳಿವೆ. ಹೀಗಿರುವಾಗ ಅದನ್ನು ಸಂಕಲ್ಪ ಅಂತ ಇಟ್ಟುಕೊಂಡು ನಿತ್ಯದಲ್ಲಿ ಅನುಷ್ಠಾನ ಮಾಡ್ತಾರೆ. ಅದನ್ನು ಮಾಡಿಲ್ಲ ಅಂದರೆ ಗುರುಗಳು ದೇವರು ಅವರಿಗೆ ಸೂಚನೆಯನ್ನು ನೀಡ್ತಾ ಇದ್ದರು, ನೀವು ಇವತ್ತು ಇದನ್ನು ಮಾಡಿಲ್ಲ ಅಂತ. ಏನೋ ಒಂದು ಅವತ್ತು ಕಷ್ಟ ಆಗಬೇಕು. ಸಹಜವಾಗಿ ನಿಮಗನಿಸ್ಬೋದು, ನಾವು ಯಾರು ಮಾಡೋದೇ ಇಲ್ವಲ್ಲ, ನಾವು ಸುಖವಾಗೇ ಇದ್ದೀವಿ ಅಂತ. ಇನ್ನಷ್ಟು ಸುಖವಾಗಿ ಇರಿಸ್ತಾನೆ ದೇವರು. ಯಾಕೆಂದರೆ ಅಂಥ ಸಾಧನೆಯನ್ನು ಮಾಡೋ ಯೋಗ್ಯತೆ ಭಾಗ್ಯ ಇಲ್ಲ ಅನ್ನೋದಕ್ಕೋಸ್ಕರನೇ ಎಲ್ಲರಿಗೂ ಅದನ್ನು ತೋರಿಸೋದಿಲ್ಲ. ಯಾರು ನಿಜವಾದ ಭಕ್ತರು, ಧರ್ಮವನ್ನು ಮಾಡುವ ಯೋಗ್ಯತೆಯನ್ನು ಪಡೆದವರೋ ಅಂಥವರಿಗೆ ಅಂತಹ ಧರ್ಮವನ್ನು ನಿತ್ಯವೂ ಮಾಡಿಸಿ ಅಕಸ್ಮಾತ್ ತಪ್ಪಿದರೆ ಶಿಕ್ಷೆಯನ್ನು ಕೊಟ್ಟು ಮತ್ತೆ ಆ ಧರ್ಮದಲ್ಲಿ ಪ್ರಚೋದನೆಯನ್ನು ಮಾಡ್ತಾನೆ ಭಗವಂತ. ಯಾವಾಗಲೂ ವಿನಯದಿಂದ ಶ್ರದ್ಧೆಯಿಂದ ಜೀವನ ಮಾಡುವವರಿಗೆ ಒಂದು ದಿನ ಅಹಂಕಾರ ಬಂದರೆ ಕೂಡಲೇ ಅದಕ್ಕೆ ಶಿಕ್ಷೆಯನ್ನು ಕೊಟ್ಟು ಅವರು ಮತ್ತೆ ಆ ಅಹಂಕಾರದಿಂದ ವಿನಯಕ್ಕೆ ಬಂದಿರಬೇಕು. ಹಾಗೆ ಅರ್ಜುನನಿಗೆ ಅಹಂಕಾರ ಬಂತು. ದೇವತೆ, ದೊಡ್ಡ ಅಧಿಕಾರಿ, ವಿನಯಾದಿ ಗುಣಭೂಷಿತರವರು, ಮಹಾನುಭಾವರು. ಕದಾಚಿತ್ ಅಹಂಕಾರ ಬಂದ ಕೂಡಲೇ ದೇವರು ತೋರಿಸಿದ ಜರಾಸಂಧ ಅವನ ಜೊತೆಗೆ ಹೋಗಬೇಕು, ಯುದ್ಧ ಮಾಡಲಿಕ್ಕೆ ಹೋಗಬೇಕು ಅಂದಾಗ ಭೀಮಸೇನ ದೇವರನ್ನ ಕರ್ಕೊಂಡು ಹೋದರೆ ಸಾಕಾಗಿತ್ತು. ಅರ್ಜುನ ನನ್ನ ಜೊತೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇದೇನು ಸಣ್ಣ ಕೂಸು, ಇವನ ಜೊತೆಗೆ ನಾನೇನು ಯುದ್ಧ ಮಾಡೋದು ಅಂದು ಬಿಟ್ಟ ಜರಾಸಂಧ. ಬಾಲ ಏವ ಮತೋ ಮಮ, ಸಣ್ಣ ಹುಡುಗ ಇವನು, ನಾನು ಯುದ್ಧ ಮಾಡಿದರೆ ಭೀಮಸೇನ ದೇವ್ರ ಜೊತೆಗೆ ಮಾಡ್ತೇನೆ ಅಂದ. ಆಗ ಅರ್ಜುನನಿಗೆ ಅಹಂಕಾರ ಹೋಗಿಬಿಡ್ತು. ಆ ಅಹಂಕಾರ ಹೋಗಲಿ ಅಂತೇ ಅರ್ಜುನನನ್ನು ಕರ್ಕೊಂಡು ಹೋಗಿದ್ದ ಕೃಷ್ಣ. ಕಾರಣ ಅವನು ಪರಮ ಸಜ್ಜನ, ಶ್ರೇಷ್ಠ ಅಧಿಕಾರಿ. ತಾತ್ಕಾಲಿಕವಾಗಿ ಅದು ಬಂದ ಅಹಂಕಾರವನ್ನು ಕೂಡಲೇ ಪರಿಹಾರ ಮಾಡೋಣ ಅಂತ ಅಹಂಕಾರದೊಳಗೇ ಮುಳುಗಿರ್ತಾರೆ. ಅವ್ರು ಯಾವ ಜರಾಸಂಧನ ಹತ್ರ ಕರ್ಕೊಂಡು ಹೋಗಲ್ಲ, ಅವರೇ ಜರಾಸಂಧ ಇದ್ದಾಗೆ ಇರ್ತಾರೆ. ಇನ್ನೆಲ್ಲಿ ಕರ್ಕೊಂಡು ಹೋಗೋದು? ನೀವು ಹಾಗೇ ಇರಿ ಅಂತ ಬಿಟ್ಟುಬಿಡ್ತಾನೆ. ಯಾಕಂದರೆ ಯೋಗ್ಯತೆಯೇ ಅಷ್ಟು. ಸಜ್ಜನರು, ಜ್ಞಾನಿಗಳು, ಅಂಥವರಿಗೆ ಭಗವಂತ ಸೂಚನೆಯನ್ನು ನೀಡ್ತಾನೆ. ರಾಮಸೇತು ದರ್ಶನಕ್ಕೆ ಹೋದರೆ ರಾಮಸೇತುವಿನ ದರ್ಶನವೇ ಆಗೋದಿಲ್ಲ. ಅವತ್ತು ಬೆಳಿಗ್ಗೆ ಪಾದುಕಾ ದರ್ಶನ ಆಗಿರಲಿಲ್ಲ ಅಂತ ಮತ್ತೆ ಮಠಕ್ಕೆ ಬಂದು ಪಾದುಕಾ ದರ್ಶನ ಮಾಡಿ ಪೂಜೆಯನ್ನು ಮಾಡಿ ಹೋದ ಮೇಲೆ ರಾಮಸೇತು ದರ್ಶನ ಆಗ್ತದೆ. ಸಾಂಗಲಿಗೆ ಹೊರಟಿರ್ತಾರೆ ಒಂದು ಬಾರಿ ಸತ್ಯಾಭಿನವ ತೀರ್ಥರು. ಆ ಸಂದರ್ಭದಲ್ಲಿ ಮಳೆಗಾಲ, ಆಷಾಢ ಮಾಸ. ಹುಣಸೇಹಳ್ಳಿ ಅಂತ ಒಂದು ಊರು. ಆ ಊರಿಗೆ ಬರ್ತಾರೆ. ಕೃಷ್ಣಾ ನದಿ ಈ ಪಾರ್ಶ್ವದಲ್ಲಿ. ಆ ದಡದಲ್ಲಿ ಅರ್ಲೇಮೋದ ಅಂತ ಮತ್ತೊಂದು ಗ್ರಾಮ. ಅಲ್ಲಿ ತಮ್ಮ ಶಿಷ್ಯರನ್ನು, ನೀವು ಮುಂದೆ ಹೋಗಿರ್ರಿ, ಒಂದೇ ಸಲ ಇಷ್ಟೆಲ್ಲ ಜನ ದಾಟುವಷ್ಟು ನೌಕೆಗಳ ವ್ಯವಸ್ಥೆ ಇಲ್ಲ, ನೀವು ಸ್ವಲ್ಪ ಮುಂದೆ ಸಾಗಿ, ನಾವು ಮತ್ತೆ ಇವತ್ತು ರಾತ್ರಿ ಇಲ್ಲಿದ್ದು ನಾಳೆ ಬರ್ತೇವೆ ಅಂತ. ಅವರು ಮುಂದೆ ಹೋದರು. ಇವರು ಹುಣಸೇಹಳ್ಳಿಯಲ್ಲಿದ್ದು ಮಾರನೇ ದಿವಸ ಸತ್ಯಾಭಿನವರು ಹೊರಡುತ್ತಾರೆ.
ಪೂಜೆ ಮುಂದೆ ರಾಯಭಾಗದಲ್ಲಿ ಇಂತ ನಿರ್ಣಯವಾಗಿರುತ್ತೆ. ಗುರುಗಳು ಬಂದ ಮೇಲೆ ಅವರ ಜೊತೆಗೆ ಹೊರಡೋದು ಇಷ್ಟೆಲ್ಲ ಜನ ಹೊತ್ತಾಗ್ಬೋದು, ನಾವು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಇರೋಣ, ಅಷ್ಟೊತ್ತಿಗೆ ಗುರುಗಳು ಅಲ್ಲಿ ಬಂದು ಸೇರ್ತಾರೆ ಅಂತ ಅವರು ಮುಂದೆ ಹೋಗಿದ್ದಾರೆ. ಗುರುಗಳಿಗೂ ಶಿಷ್ಯರಿಗೂ ಭೇಟಿಯಾಗಿಲ್ಲ. ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಮೈಯೆಲ್ಲ ತೊಯ್ದು ಹೋಯಿತು, ಬಟ್ಟೆಗಳೆಲ್ಲ ತೊಯ್ತು, ಬೇರೆ ಬಟ್ಟೆಗಳಿಲ್ಲ. ಹೇಗೋ ಕಷ್ಟಪಟ್ಟು ಹೋಗಿ ನೋಡಿದರೆ ಆ ದಡಕ್ಕೆ ಹೋದರೂ ಅಲ್ಲಿ ಶಿಷ್ಯರಲ್ಲಿ ಇರಲಿಲ್ಲ, ಎಲ್ಲ ಮುಂದೆ ಹೋಗಿಬಿಟ್ಟಿದ್ದಾರೆ. ಸರಿ ಅಂತ ರಾಯಭಾಗಕ್ಕೆ ಹೊರಡೋಣ ಅಂತ ಹೇಗೋ ಕಷ್ಟಪಟ್ಟು ಹೊರಟಿದ್ದಾರೆ. ಅನೇಕ ಜನ ಶ್ರೀಮಠದ ಶಿಷ್ಯರು, ಭಕ್ತರು ಇರುವಂತಹ ಊರು, ಎಲ್ಲರೂ ಶ್ರದ್ಧಾವಂತರು, ಭಕ್ತಿ ಇದ್ದವರು. ಸ್ವತಃ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ. ಯಾರೂ ಸ್ವಾಗತಕ್ಕೆ ಬರ್ತಾ ಇಲ್ಲ, ನಮಸ್ಕಾರ ಮಾಡ್ತಾ ಇಲ್ಲ. ಕಟ್ಟೆಯ ಮೇಲೆ ಕುಳಿತಿದ್ದಾರೆ, ಮಾತನಾಡ್ತಾ ಎಲೆ ಅಡಿಕೆ ಹಾಕಿಕೊಂಡಿದ್ದಾರೆ, ಬಾಯಿಯಲ್ಲಿ ಹರಟೆ ಹೊಡಿತಾ ಇದ್ದಾರೆ. ಎದ್ದು ಬಂದು ನಮಸ್ಕಾರ ಮಾಡಿಲ್ಲ, ಸ್ವಾಗತ ಮಾಡ್ತಾ ಇಲ್ಲ. ಊರಿನ ಮುಖಂಡರು, ಮುಖ್ಯಸ್ಥರು ಯಾರೋ ಅವರ ಮನೆಗೆ ಹೋಗಿ, ಅವರ ಮನೆಯಲ್ಲಿ ಮಳೆಯಿಂದ ತೊಯಿಸಿಕೊಂಡು ಬಂದಿದ್ದೇವೆ, ಸ್ವಾಮಿಗಳು ಬಂದಿದ್ದಾರೆ, ಬನ್ನಿ ಸ್ವಾಗತಕ್ಕೆ ಅಂದರೆ ಕರೆದರೂ ಬಂದಿಲ್ಲ. ಇಷ್ಟಾಗಿ ಬಹಳ ಹೇಳಿದ ಮೇಲೆ ಬಂದರೆ ಬನ್ನಿ ಅಂತ ಕೈ ಜೋಡಿಸ್ತಾರೆ, ಸಾಷ್ಟಾಂಗ ಪ್ರಣಾಮ ಮಾಡಲಿಲ್ಲ. ಎಷ್ಟು ಭಕ್ತಿಯಿಂದ ಓಡೋಡಿ ಬಂದು ಮೆರವಣಿಗೆ ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿ ಅದ್ದೂರಿಯಿಂದ ಸ್ವಾಗತ ಮಾಡುವ ಜನ ಯಾರೂ ಮಾಡ್ತಾ ಇಲ್ಲ. ಆಶ್ಚರ್ಯವಾಗಿದೆ, ಯಾಕೆ ಹೀಗಾಗ್ತಾ ಇದೆ? ಶಿಷ್ಯರ ಭೇಟಿ ಇಲ್ಲ, ಅವರೆಲ್ಲೋ ನಾವೆಲ್ಲೋ. ಊರಿನ ಜನರು ಸ್ವಾಗತ ಮಾಡ್ತಾ ಇಲ್ಲ, ಇನ್ನೂ ಪೂಜೆ ಆಗಬೇಕು, ಪೂಜೆಗೆ ಅವಕಾಶ ಕೊಡಿ, ಮನೆಯಲ್ಲಿ ಸ್ಥಳವೇ ಇಲ್ಲ ಅಂತ ಹೇಳ್ತಾನೆ. ಇನ್ಯಾವುದೋ ಒಂದು ಸ್ಥಳದಲ್ಲಿ ಬೇಕಾದರೆ ಮಾಡಿಕೊಳ್ಳಿ, ತೋರಿಸ್ತೀನಿ ಅಂತ ದೂರದಲ್ಲಿ ಯಾವುದೋ ಒಂದು ಚಿಕ್ಕ ಸ್ಥಳ ತೋರಿಸ್ತಾನೆ. ಸರಿ, ಇಷ್ಟಾದರೂ ಸ್ಥಳ ಸಿಕ್ತಲ್ಲ ಅಂತ ಹೇಗೋ ಮಾಡಿ ಪೂಜೆಯನ್ನು ಮಾಡಿದರೆ ಪೂಜೆಗೆ ತುಳಸಿ ಹೂವುಗಳು ಸಿಗೋದಿಲ್ಲ. ಸ್ವಲ್ಪ ತುಳಸಿ, ಅಷ್ಟರಲ್ಲೇ ಪೂಜೆಯನ್ನು ಮುಗಿಸ್ತಾರೆ. ತುಳಸಿ ಇಲ್ಲದೆ ಪೂಜೆ ಮಾಡೋ ಹಾಗಿಲ್ಲ, ಇದ್ದಷ್ಟು ತುಳಸಿಯೊಳಗೇನೆ ಪೂಜೆಯನ್ನು ಮಾಡ್ತಾರೆ. ಹೂವುಗಳಿಲ್ಲ, ನೈವೇದ್ಯಕ್ಕೇನಿಲ್ಲ, ಒಂದಿಷ್ಟು ಬೆಲ್ಲ ಸಿಗುವುದಿಲ್ಲ. ನೀರನ್ನೇ ನೈವೇದ್ಯ ಮಾಡಿ ಕೃಷ್ಣಾರ್ಪಣೆ ಹೇಳುವ ಸಂದರ್ಭ. ಎಲ್ಲರಿಗೂ ಉಪವಾಸ, ಗುರುಗಳಿಗೂ ಶಿಷ್ಯರಿಗೂ. ಆಶ್ಚರ್ಯವಾಗ್ತದೆ, ಯಾಕೆ ಹೀಗಾಯಿತು ಅಂತ ಒಂದು ಕ್ಷಣ ವಿಚಾರ ಮಾಡುತ್ತಾರೆ. ಎಂದಿಗೂ ಹೀಗಾಗಿಲ್ಲ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಆದೇಶ, ದಿನ ದಿನವೂ ಹೊಸ ಹೊಸ ಪುಷ್ಪಗಳು, ಫಲಗಳು, ಆಭರಣಗಳು, ವೈಭವದ ಪೂಜೆಯನ್ನು ಮಾಡ್ತೀನಿ ಅಂತ ಹಾಗೆ ನಡೆದಿದೆ. ಇವತ್ತೊಂದು ದಿನ ಯಾಕೆ ಹೀಗಾಯಿತು ಅಂತ ನೆನಪು ಮಾಡಿಕೊಂಡ್ರೆ, ನೀವು ಸ್ವಲ್ಪ ಮುಂದೆ ಹೋಗಿರ್ರಿ ನಾವು ಬರ್ತೇವೆ ಅಂತ ಹೇಳ್ತಾರಲ್ಲ, ಆ ಮುಂದೆ ಹೋಗುವುದರೊಳಗೆ ಗುರುಗಳ ಪಾದುಕೆಯನ್ನು ತೆಗೆದುಕೊಂಡ ವ್ಯಕ್ತಿಯು ಮುಂದೆ ಹೋಗಿಬಿಟ್ಟಿರ್ತಾನೆ. ಅವತ್ತು ಬೆಳಗ್ಗೆ ಎದ್ದಾಗ ಗುರುಪಾದುಕ ದರ್ಶನವಾಗಿರೋದಿಲ್ಲ. ಅದು ನೆನಪಾಗ್ತದೆ ಸತ್ಯಾಭಿನವ ತೀರ್ಥರಿಗೆ. ಗೋಟೂರು ನಾರಾಯಣಾಚಾರ್ಯರು ಪ್ರಾಯ ಅವರ ಹತ್ತಿರ ಅದಿರುತ್ತೆ. ಶ್ರೀನಿವಾಸಾಚಾರ್ಯರು ಹೇಳ್ತಾರೆ, ಆತ್ಮೀಯ ಶಿಷ್ಯರು, ನಾನು ಓಡಿ ಹೋಗಿ ಪಾದುಕೆ ತೆಗೆದುಕೊಂಡು ಬರ್ತೇನೆ, ಈಗ ದರ್ಶನ ಮಾಡಿ, ಬೇಡ ಅಂತಾರೆ. ಗುರುಗಳ ಪಾದುಕಾ ದರ್ಶನವನ್ನು ಬೆಳಗ್ಗೆ ನಾವು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಈ ಶಿಕ್ಷೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನೀವು ಎಂದಿಗೂ ತಪ್ಪಿಸಬೇಡಿ ಅಂತ ತೋರಿಸಲಿಕ್ಕೆ. ಅದನ್ನು ನಾವು ಪೂರ್ಣ ಅನುಭವಿಸೋಣ. ಇವತ್ತು ಉಪವಾಸ ಆಗಲಿ, ಅದೇ ನಮಗೆ ಶಿಕ್ಷೆ. ನಾಳೆ ಗುರುಪಾದಕ ದರ್ಶನ ಆಗಬೇಕು, ಆದರೆ ಹೇಗಾಗಬೇಕು? ಯಾವಾಗೋ ತಗೊಂಬರೋದಲ್ಲ, ಇನ್ಯಾವ ಪದಾರ್ಥಗಳನ್ನು ನೋಡುವ ಮೊದಲು ಗುರುಗಳ ದರ್ಶನ ಆಗಬೇಕು, ಆಮೇಲೆ ಮುಂದಿನ ಕೆಲಸ ಅಂತ. ಸರಿ ಅಂತ ಆ ಪಾದಕ ತೆಗೆದುಕೊಂಡು ಬಂದು ಜೋಕೆಯಿಂದ ಇಟ್ಟುಕೊಂಡು ಬೆಳಗ್ಗೆ ಗುರುಗಳು ಏಳುವ ಸಂದರ್ಭದಲ್ಲಿ ಮೊಟ್ಟ ಮೊದಲು ಗುರುಗಳ ಪಾದಕ ದರ್ಶನವಾಗುವ ಹಾಗೆ ಪಕ್ಕದಲ್ಲಿ ಇಟ್ಟಿರ್ತಾರೆ. ಪಾದಕ ದರ್ಶನವಾಯಿತು. ಸರಿ, ಇನ್ನು ಮುಂದಿನ ಕಾರ್ಯಕ್ರಮ ಮಾಡೋಣ. ಇಲ್ಲಿ ಅಂತೂ ಏನು ಭಿಕ್ಷೆ ಇಲ್ಲ, ನಿನ್ನೆ ಏನಾಯಿತು ಅದೇ ಅವಸ್ಥೆ ಇವತ್ತಾಗ್ಬೋದು, ಇಲ್ಲಿಂದ ಬೇರೆ ಊರಿಗೆ ಹೊರಡೋಣ ಅಂತ ಹೊರಟು ನಿಲ್ತಾರೆ. ಇಂಗಲಿಗಿ ಅಂತ ಆ ಊರಿಗೆ ಹೋಗೋಣ, ಅಲ್ಲಿ ಪೂಜೆ ಭಿಕ್ಷೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳೋಣ ಅಂತ ಹೊರಟ್ರೆ, ಆ ಊರಲ್ಲಿ ಒಬ್ಬ ವ್ಯಕ್ತಿ, ನರಹರಿ ನಾಯಕ ಅನ್ನುವ ವ್ಯಕ್ತಿಯ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಇವರ ಅಪೇಕ್ಷೆ ಇತ್ತು. ಅವರು ಊರಲ್ಲಿರಲಿಲ್ಲ. ಪ್ರಭು ಅಂತ ಮತ್ತೊಬ್ಬ ವ್ಯಕ್ತಿ, ಆ ವ್ಯಕ್ತಿ ಇವರಿಗೆ ಸಾಕಷ್ಟು ವಿರೋಧ ಮಾಡಿದವ, ಸಹಕಾರ ಮಾಡಿಲ್ಲ. ಯಾವತ್ತಾದರೂ ವಿರೋಧ ಮಾಡುವಂತಹ ವ್ಯಕ್ತಿ ಸ್ವಲ್ಪ ದೂರ ಇದ್ದ ವ್ಯಕ್ತಿಯೇ. ಆದರೆ ವಿಚಿತ್ರ, ಗುರುಗಳ ಪಾದುಕಾ ದರ್ಶನದ ಮಹಿಮೆ, ಅತೀ ಭಕ್ತರೂ ಮಾತನಾಡಿಸಿಲ್ಲ ಹಿಂದಿನ ದಿವಸ. ಇವತ್ತು ಯಾರು ವಿರೋಧಿ ಅವನು ಹೇಳ್ತಾನೆ, ನೀವು ದಯವಿಟ್ಟು ಮುಂದಿನ ಊರಿಗೆ ಹೋಗಬೇಡಿ,
ಅಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಬೇರೆಯವನು, ಬಹಳ ದುಷ್ಟ. ನಿಮ್ಮ ಹಣವನ್ನು ಕಿತ್ತಿಕೊಳ್ಳುವುದು, ಲೂಟಿ ಮಾಡಿಕೊಳ್ಳುವುದು ಅಲ್ಲ, ನಿಮ್ಮನ್ನು ಬದುಕುವುದಕ್ಕೂ ಬಿಡೋದಿಲ್ಲ, ಹೊಡೆದು ಕೊಂದು ಹಾಕುವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅಂತಹ ದುಷ್ಟ ವ್ಯಕ್ತಿ. ಇಂತಹ ಸಂದರ್ಭದಲ್ಲಿ ನೀವು ಹೋಗಲೇಬಾರದು, ಏನಾದರೂ ಇಲ್ಲೇ ಇರಿ ಅಂತ. ಅಷ್ಟರೊಳಗೆ ಆ ನರಹರಿ ನಾಯಕ ಯಾರ ಮನೆಯಲ್ಲಿ ಒಂದು ಸ್ವಲ್ಪ ಅವಕಾಶವೂ ಇಲ್ಲ ಅಂತ ಹೇಳಿದ್ರು, ಅವನು ಊರಿಂದ ಬಂದ. ಸ್ವಾಮಿಗಳು ಬಂದಿದ್ದಾರೆ ಅಂತ ಊರಿನ ಜನ ಎಲ್ಲ ಓಡಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ವೈಭವದಿಂದ ಸ್ವಾಗತ ಮಾಡಿ ಅವರ ಮನೆಯಲ್ಲಿ ಅದ್ಭುತವಾದ ವೈಭವದಿಂದ ಪೂಜೆ. ಒಂದೇ ದಿವಸದೊಳಗೆ ಇಷ್ಟು ವ್ಯತ್ಯಾಸ. ಎಲ್ಲರೂ ಮುಂದೆ ಹೋದವರು ಶಿಷ್ಯರು ತಿರುಗಿ ಬರ್ತಾರೆ, ಎಲ್ಲರ ಸಮಾಗಮವಾಗ್ತದೆ. ಬೇಕಾದಷ್ಟು ತುಳಸಿ, ಹೂವುಗಳು, ಹಣ್ಣುಗಳು, ನೈವೇದ್ಯ, ಪಂಚಭಕ್ಷ ಪರಮಾನ್ನ, ಯಥೇಚ್ಛ ಸಮೃದ್ಧವಾದಂತಹ ವೈಭವದ ಭಿಕ್ಷೆ, ಪೂಜೆ, ಆದರ ಆತಿಥ್ಯ ನಡೀತಿದೆ. ಶಿಷ್ಯರಿಗೆ ಹೇಳ್ತಾರೆ ಸತ್ಯಾಭಿನವರು, ಇದು ನೋಡಿ, ಸತ್ಯನಾಥರ ಪಾದುಕಾ ದರ್ಶನವಾಗದೇ ಇದ್ದ ಪರಿಸ್ಥಿತಿ ನಿನ್ನೆ ಹೇಗಿತ್ತು, ಗುರುಪಾದುಕಾ ದರ್ಶನವಾದ ಇವತ್ತಿನ ವೈಭವ ಹೇಗಿದೆ. ಸತ್ಯನಾಥರ ತಪಸ್ಸು, ಸತ್ಯಾಭಿನವರಿಗಿರುವ ಭಕ್ತಿ, ಇವೆರಡನ್ನೂ ನಾವಿಲ್ಲಿ ಕಾಣಬಹುದು. ಇದನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ತಿಳಿದು ಆ ರೀತಿ ಗುರುಗಳಲ್ಲಿ ವಿಶ್ವಾಸವನ್ನು ಮಾಡಬೇಕು. ಆ ಗುರುಗಳ ಅನುಗ್ರಹದಿಂದ ಐಹಿಕವಾದ ಪುರುಷಾರ್ಥಗಳು ಸರಿ, ಮುಖ್ಯವಾಗಿ ಜ್ಞಾನವನ್ನು ಪಡೆದು ನಾವು ಧನ್ಯರಾಗಬೇಕು ಅನ್ನುವುದಕ್ಕೆ ಈ ಗುರು ಶಿಷ್ಯರ ಮಹಿಮೆಯನ್ನು ನಾವು ತಿಳಿಯಬೇಕು. ಶಿಷ್ಯರು ಮಾಡುವ ಭಕ್ತಿ, ಗುರುಗಳು ಮಾಡುವ ಅನುಗ್ರಹ. ನಿನ್ನೆ ಕೇಳಿದಿರಿ, ಸತ್ಯನಾಥರು ಸತ್ಯನಿಧಿಗಳಲ್ಲಿ ಆ ರೀತಿ ಭಕ್ತಿ ಮಾಡಿದರು. ಸತ್ಯಾಭಿನವರು ಸತ್ಯನಾಥರಲ್ಲಿ ಅಂತಹ ಭಕ್ತಿಯನ್ನು ಮಾಡಿ ಅನುಗ್ರಹವನ್ನು ಪಡೆದಿದ್ದಾರೆ ಎನ್ನುವುದನ್ನು ನಾವು ತಿಳಿದರೆ ಸತ್ಯನಾಥರ ಮಹಿಮೆ ಎಷ್ಟು ಅಂತ ನಮಗೆ ಅರ್ಥವಾಗ್ತದೆ. ಹೀಗೆ ಒಂದಲ್ಲ ಎರಡಲ್ಲ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಮಹಿಮೆಗಳನ್ನು ಬೇಕಾದಷ್ಟು ತಿಳಿಸ್ತಾರೆ. ವೇದಾದ್ರಿ ಅಂತ ನರಸಿಂಹದೇವರ ಕ್ಷೇತ್ರ, ಅಲ್ಲಿ ಹೋಗಿರುತ್ತಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಇದೇ ಪರಿಸ್ಥಿತಿ. ಅಲ್ಲಿ ಈ ತರಹ ಅಲ್ಲ, ಸಹಜವಾಗಿ ನರಸಿಂಹದೇವರ ದರ್ಶನ ಮಾಡಿದಾಗ ನರಸಿಂಹದೇವರ ವಿಶೇಷವಾದ ಸೇವೆ ಮಾಡಬೇಕು, ಅನ್ನ ಸಂತರ್ಪಣ ಮಾಡಿಸ್ಬೇಕು, ಇವತ್ತು ನರಸಿಂಹದೇವರ ನೈವೇದ್ಯ ಮಾಡಬೇಕು ಅಂತ ಅಪೇಕ್ಷೆ ಆಯಿತು. ಕೂಡಲೇ ಆದೇಶ ಮಾಡಿದರು, ಹೋಗಿ ಏನೇನು ಸಿಗುತ್ತೋ ಎಲ್ಲ ಪದಾರ್ಥಗಳನ್ನು ಅಂಗಡಿಯಿಂದ ತೆಗೆದುಕೊಂಡು ಬನ್ನಿ. ಹೋಗ್ತಾರೆ ಶಿಷ್ಯರು. ವಿಚಿತ್ರ ಅಂದರೆ ಸುತ್ತಮುತ್ತ ಒಂದಿಷ್ಟು ಬೆಲ್ಲವೂ ಸಿಗುವುದಿಲ್ಲ, ಒಂದು ಕಾಳು ಅಕ್ಕಿಯೂ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಬಹಳ ಆಶ್ಚರ್ಯ, ಇದು ಯಾಕೆ ಹೀಗಾಯ್ತು ಇವತ್ತು ಅಂತ. ಏನು ಮಾಡೋದಿಲ್ಲ, ಗುರುಗಳ ಸ್ಮರಣೆಯನ್ನು ಮಾಡ್ತಾರೆ. ಎಲ್ಲರೂ ಹೇಳ್ತಾರೆ, ಇಲ್ಲಿ ಬೇಡ, ಬೇರೆ ಊರಿಗೆ ಹೋಗಿ ನರಸಿಂಹದೇವರ ದರ್ಶನ ಅಷ್ಟು ಮಾಡೋಣ, ಬೇರೆ ಊರಿಗೆ ಹೋಗಿ ಪೂಜಾ ಭಿಕ್ಷೆ ಎಲ್ಲ ಆಗಬೇಕು ಅಂತ. ಸರಿ, ಗುರುಗಳ ಅನುಗ್ರಹ ಇದ್ದಾಗ ಎಂದಿಗೂ ನಮಗೆ ಆಪತ್ತು ಬರೋದಿಲ್ಲ, ಗುರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಎನ್ನುವ ವಿಶ್ವಾಸ ಅಷ್ಟೇ. ಗುರುಸ್ಮರಣೆಯನ್ನು ಮಾಡಿದ್ದಾರೆ. ಕೃಷ್ಣ ಸ್ನಾನವನ್ನು ಮಾಡಿದರೆ ದೊಡ್ಡ ನೌಕೆ. ಆ ನೌಕೆಯಲ್ಲಿ ರಾಜ ಕೆಲವೇ ದಿನಗಳ ಹಿಂದೆ ನರಸಿಂಹದೇವರ ನೈವೇದ್ಯ ಮಾಡಿಸಿಕೊಂಡು ಹೋಗಿದ್ದಾನೆ. ಮತ್ತ್ಯಾಕೆ ನೈವೇದ್ಯ ಮಾಡಿಸಬೇಕು ಅಂತ ಪ್ರಚೋದನೆ ಆಯಿತು ಗೊತ್ತಿಲ್ಲ. ದೇವರ ಸಂಕಲ್ಪ ಹೇಗೆ, ಗುರುಗಳ ಮಹಿಮೆ ಹೇಗೆ, ಅವನಿಗೆ ಮತ್ತೆ ಪುನಃ ನರಸಿಂಹದೇವರ ನೈವೇದ್ಯ ಮಾಡಿಸಬೇಕು ಅಂತೇನೋ ಒಂದು ಸಂಕಲ್ಪ ಬಂದು ನೂರಾರು ಜನರಿಗೆ ಸಾಕಾಗುವಷ್ಟು ಬೇಕಾದಷ್ಟು ಸಮೃದ್ಧವಾದ ಹಾಲು, ಮೊಸರು, ತುಪ್ಪ, ಅಕ್ಕಿ, ಬೇಳೆ, ಧಾನ್ಯ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದಾನೆ. ಬರೋದರೊಳಗೆ ನೋಡ್ತಾನೆ, ಇಲ್ಲಿ ಸ್ವಾಮಿಗಳಿದ್ದಾರೆ, ಇಷ್ಟೆಲ್ಲ ಜನ ವಿದ್ವಾಂಸರು, ಶಿಷ್ಯರು, ವಿದ್ಯಾರ್ಥಿ. ಓಹೋ, ನರಸಿಂಹದೇವರ ನೈವೇದ್ಯ ಮಾಡಿಸಬೇಕು ಅಂತ ಬಂದರೆ ಎಂಥ ದೊಡ್ಡ ಯೋಗ, ಇಷ್ಟೆಲ್ಲ ಜನ ಸದ್ಬ್ರಾಹ್ಮಣರು ನೀವು ಇಲ್ಲಿ ಸಿಕ್ಕಿದ್ದೀರಿ, ಬಹಳ ಸಂತೋಷ ಅಂತ ಹೇಳಿ ಅದನ್ನೆಲ್ಲ ಕೊಟ್ಟು ವೈಭವದ ನರಸಿಂಹದೇವರ ಪೂಜೆ, ನೈವೇದ್ಯ ಎಲ್ಲವನ್ನು ಮಾಡಿಸಿ, ರಾಮದೇವರ ಪೂಜೆ, ನರಸಿಂಹದೇವರ ಪೂಜೆಯಾಗಿದೆ, ನೈವೇದ್ಯವಾಗಿದೆ. ಯಥೇಚ್ಛವಾಗಿ ಒಂದಿಷ್ಟು ಅನ್ನ ಮಾಡಿಕೊಂಡು ಪಾಯಸ ಮಾಡಿಕೊಳ್ಳಿಕ್ಕೆ ಒಂದಿಷ್ಟು ಅಕ್ಕಿ ಬೆಲ್ಲ ಸಿಕ್ಕರೆ ಸಾಕು ಅಂತ ಇವರು ಕಾಯ್ತಾ ಇದ್ದರೆ, ಪಂಚಭಕ್ಷ ಪರಮಾನ್ನಗಳನ್ನು ಯಥೇಚ್ಛವಾಗಿ ಎಲ್ಲರಿಗೂ ಸಮರ್ಪಣೆ ಮಾಡುವಷ್ಟು ಅವರಿಗೆ ಬಂದು ಒದಗಿದೆ. ಆದರೆ ಇಷ್ಟಕ್ಕೆ ಮುಗಿಯಲಿಲ್ಲ ಪರೀಕ್ಷೆ. ಇನ್ನೇನು ಇಷ್ಟೆಲ್ಲ ಮಾಡಿ ಬ್ರಾಹ್ಮಣರಿಗೆ ಎಲೆ ಹಾಕಿ ಬಡಿಸಬೇಕು ಅನ್ನೋದರೊಳಗೆ ಭಾರೀ ಮೋಡಗಳು ಕವಿದು, ಆ ಮೋಡಗಳು, ಮಿಂಚು, ಗುಡುಗು ಇದನ್ನೆಲ್ಲ ಕೇಳಿದರೆ ನೋಡಿದರೆ
ಊಟ ಆಗೋದಿಲ್ಲಲ್ಲ, ಒಂದೆರಡು ದಿವಸ ಉಪವಾಸ ಆದರೆ ಅಡ್ಡಿ ಇಲ್ಲ, ಬದುಕೋದು ಕಷ್ಟ ಅನ್ನೋಂಥ ಪ್ರಸಂಗ. ಅಷ್ಟು ದೊಡ್ಡ ಮಳೆ ಆಗ್ತದೆ, ಭಾರೀ ನದಿ ಬರುತ್ತೆ, ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಕಷ್ಟ ಅನ್ನೋಷ್ಟು ಭಯವಾಗ್ತಾ ಇದೆ. ಏನು ಮಾಡಬೇಕು ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡಿದ್ದಾರೆ. ರಾಮದೇವರಿಗೆ, ನರಸಿಂಹದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಅಷ್ಟಿದೆ. ಎಲ್ಲರೂ ಹೇಳಿದರು, ಗುಡಿಯಲ್ಲಿ ನೀವು ಒಬ್ಬರು ಊಟ ಮಾಡಿರಿ ಸ್ವಾಮಿಗಳು, ನಿಮಗೆ ಆಮೇಲೆ ಏನು ತೊಗೊಳ್ಳೋದಿಲ್ಲ, ನೀವು ಒಳಗಡೆಗೆ ಗುಡಿ, ನಾವೆಲ್ಲ ಮತ್ತೆ ಮುಂದಿನ ಊರಿಗೆ ಹೋಗಿ ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ, ನಮಗೇನು ತೊಂದರೆ ಇಲ್ಲ, ನೀವು ಮಾತ್ರ ಮುಗಿಸಿಬಿಡಿ ಅಂತ. ಸಾಧ್ಯವೇ ಇಲ್ಲ ಅಂದರು. ನಿಮಗೆಲ್ಲ ಏನಾಗುತ್ತೋ ಅದು ನನಗಾಗಬೇಕು, ನೀವೆಲ್ಲ ಅನ್ನದಾನ ಮಾಡಬೇಕು ಅಂತ ಇಲ್ಲಿ ಬಂದದ್ದು, ನಿಮಗೆ ಉಪವಾಸ ಹಾಕಿ ನಾನು ಊಟ ಮಾಡೋದೇ ಆಗೋದಿಲ್ಲ, ನಿಮ್ಮೆಲ್ಲರ ಜೊತೆಗೇ ಆಗಬೇಕು ಅಂದರು. ನಿಮಗೋಸ್ಕರ ನಾವು ಕಾಯ್ತೇವೆ ಅಂತ. ಸರಿ, ಎಲೆ ಹಾಕಿದ್ದಾರೆ, ಬಡಿಸಿದ್ದಾರೆ, ಯಥೇಚ್ಛವಾಗಿ ಸುಗ್ರಾಸ ಭೋಜನವಾಗಿದೆ ಎಲ್ಲರದು. ಎಲ್ಲ ಊಟವಾಗಿ ಕೈ ತೊಳೆದ ಮೇಲೆ ಆಮೇಲೆ ಬ್ರಹ್ಮಾಂಡ ಮಳೆ, ಅಂತಹ ಜೋರಾಗಿ ಮಳೆ ಬಂದಿದೆ. ಆದರೂ ಯಾರಿಗೂ ಅಪಾಯವಾಗಿಲ್ಲ, ಮೈ ತೊಯ್ದಿದೆ ಅಷ್ಟೇ, ಹೊಟ್ಟೆ ತುಂಬ ಊಟ ಆಗಿದೆ, ಏನೂ ಅಪಾಯವಾಗಿಲ್ಲ. ಇಷ್ಟು ಗುರುಗಳ ಸ್ಮರಣೆ ಮಾಡಿದರೆ ಹೊಟ್ಟೆಗಿಲ್ಲದಾಗ ಹೊಟ್ಟೆಗೆ ಕೊಟ್ಟು, ಅತಿವೃಷ್ಟಿಯ ಭಯ ಇದ್ದಾಗ ಅದನ್ನೂ ಪರಿಹಾರ ಮಾಡಿ ಆನಂದದ ವೃಷ್ಟಿಯನ್ನು ಮಾಡಿಸಿದ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಎಂಬುದಾಗಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಸತ್ಯನಾಥಾಭ್ಯುದಯದಲ್ಲಿ ಬಂದ ಕೆಲವು ವಿಷಯಗಳನ್ನು ತಿಳಿಸಿದ್ದು, ಸತ್ಯನಾಥ ಮಹಾತ್ಮ್ಯ ರತ್ನಾಕರದಲ್ಲಿ ಇಂತಹ ಅನೇಕ ಮಹಿಮೆಗಳನ್ನು ಹೆಜ್ಜೆ ಹೆಜ್ಜೆಗೆ ಕೇವಲ ಗುರುಗಳ ನಾಮಸ್ಮರಣೆಯಿಂದ ತಾವು ಎಷ್ಟು ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡದ್ದು, ಎಷ್ಟು ಇಷ್ಟಾರ್ಥಗಳನ್ನು ಪಡೆದದ್ದು, ಇದೆಲ್ಲವನ್ನು ತಿಳಿಸಿಕೊಡ್ತಾರೆ. ಅದು ಇರೋದು ಸತ್ಯಾಭಿನವರ ಚರಿತ್ರೆಯೇ. ಅದು ಹೆಸರು ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಅಂತ. ಶಿಷ್ಯರ ಜೀವನದಲ್ಲಿ ಆಗುವ ಎಲ್ಲ ಶ್ರೇಯಸ್ಸು ಅದು ಗುರುಗಳ ಮಹಿಮೆ ಎನ್ನುವ ಅನುಸಂಧಾನ. ಚರಿತ್ರೆ ಸತ್ಯಾಭಿನವರದು, ಹೆಸರು ಸತ್ಯನಾಥ ಮಹಾತ್ಮ್ಯ ರತ್ನಾಕರ ಅಂತ. ಅಂತಹ ಅದ್ಭುತವಾದ ಗುರುಗಳ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಪ್ರಸಂಗದಲ್ಲಿ ಅದನ್ನು ತಿಳಿಯೋಣ. ಅಂತಹ ಮಹಾನುಭಾವರಾದ ಸತ್ಯನಿಧಿಗಳ, ಸತ್ಯನಾಥರ, ಸತ್ಯಾಭಿನವರ ಎಲ್ಲ ಮಹಾಗುರುಗಳ, ನಮ್ಮ ಗುರುಗಳ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಆಗಲಿ. ವಿಶೇಷವಾಗಿ ಸಾಧನೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣ.